ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಉಲ್ಲನ್ನ ಉಪಯೋಗಿಸ್ಕೊಂಡು ಡಾಲಿನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನ ನೀವು ಪ್ಲೇಟ್ ಮೇಲೆ, ಅಂದ್ರೆ ಪೂಜೆ ಸಾಮಾನು, ನಾವು ತಟ್ಟೆಯಲ್ಲಿ ಪೂಜೆ ಸಾಮಾನು ತಗೊಂಡೋಗ್ಬೇಕಾದ್ರೆ ತಟ್ಟೆ ಮೇಲೆ ಮುಚ್ಚೋದಕ್ಕೂ ಉಪಯೋಗಿಸ್ಕೊಳ್ಬಹುದು, ಅಥವಾ ಟೀಪಾಯ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ, ಟೇಬಲ್ ರನ್ನರ್ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು. ಟೀಪಾಯ್ ಮೇಲೆ ಕೂಡ ಹಾಕೋಬಹುದು, ತುಂಬಾ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಟೀಪಾಯ್ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಒಂದು ಲುಕ್, ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಆಮೇಲೆ ಇದು ಹ್ಯಾಂಡ್ ಮೇಡ್, ಕಂಪ್ಲೀಟ್ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ. ನಮ್ಮನೇಲಿ ನಾವ್ ಈ ರೀತಿ ಮಾಡ್ಬಿಟ್ಟು ಹಾಕೋದ್ರಿಂದ ನಾವೇ ಮಾಡಿದ್ದು ಅನ್ನೋ ಖುಷಿ ನಮಗೂ ಇರುತ್ತೆ. ಮತ್ತೆ ಹ್ಯಾಂಡ್ ಮೇಡ್, ಪ್ಯೂರ್ಲಿ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ನಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ನಾವು ಆ ರೀತಿ ಹಾಕೋಬಹುದು. ಸೊ ಫ್ಲವರ್ಸ್ ಇದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೀವು ಕಲರ್ ಕಾಂಬಿನೇಷನ್ಸ್ ನೋಡ್ಬಿಟ್ಟು ಹಾಕೊಳ್ಬಹುದು, ನಿಮಗೆ ಯಾವ ಕಲರ್ ಇಷ್ಟ ನೀವು ಆ ಕಲರ್ನ ಹಾಕೋಬಹುದು. ಸೊ ನನಗಿದು ಆರ್ಡರ್ ಇತ್ತು, ಆರ್ಡರ್ಗೋಸ್ಕರ ಹಾಕಿರೋಂಥದ್ದು. ಅವ್ರೇನ್ ನನಗೆ ಫೋಟೋ ಕಳ್ಸಿದ್ರು, ಆ ಫೋಟೋಲಿ ಏನಿದೆ ಅದೇ ತರಾನೇ ಹಾಕೊಂಡಿದೀನಿ. ಸೆಂಟ್ರಲ್ಲಿ ಈ ರೀತಿ ಇತ್ತು, ಪಫ್ ಇತ್ತು, ಸೊ ಸೆಂಟ್ರಲ್ಲಿ ಪಫ್ ಹಾಕಿದೀನಿ. ಸೊ ಇದೇ ರೀತಿನೇ ನನ್ಗೆ ಹಾಕೊಡಿ ಅಂದ್ಬಿಟ್ಟು ಫೋಟೋ ಕಳ್ಸಿದ್ರು. ಸೊ ಅವ್ರ ಫೋಟೋದಲ್ಲಿ ಯಾವ ರೀತಿ ಕಳ್ಸಿದಾರೆ ನಾನು ಅದೇ ರೀತಿನೇ ಹಾಕಿದೀನಿ. ಇಲ್ಲಿ ನೋಡ್ಬೋದು, ನೋಡಿ ಫ್ಲವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತದೆ, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತದೆ. ವಿಡಿಯೋದಲ್ಲಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತದೆ ನನಗೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಸೊ ಇದನ್ನ ಹಾಕ್ಬೇಕಾದ್ರೆ ಬೇರೆ ಇನ್ನೊಬ್ರು ನನಗೆ ಆರ್ಡರ್ ಕೊಟ್ರು, ಅಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ, ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ನಾನು ಮೆಟೀರಿಯಲ್ಸ್ ಏನ್ ತೋರಿಸ್ಕೊಟ್ಟಿದ್ದೀನಲ್ಲ, ಮೆಟೀರಿಯಲ್ಸ್ ತೋರಿಸ್ಬೇಕಾದ್ರೆ ನಾನು ಇಲ್ಲಿ ಬೀಡ್ಸ್ ನ ತೋರಿಸ್ಕೊಟ್ಟಿರ್ಲಿಲ್ಲ. ಸೊ ಬೀಡ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಲಾಸ್ಟ್ ಅಲ್ಲಿ ಅನ್ನಿಸ್ತು, ಹಾಗಾಗಿ ನಾನು ಲಾಸ್ಟ್ ಅಲ್ಲಿ ಬೀಡ್ಸ್ ನ ಯೂಸ್ ಮಾಡ್ಕೊಂಡೆ. ಇದಕ್ಕೆ ನಾನು 8mm ಬೀಡ್ಸ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ 8mm ಪರ್ಲ್ ಬೀಡ್ಸ್, ಪರ್ಲ್ ಕಲರ್ ಅಲ್ಲಿ ಇರೋ ಬೀಡ್ಸ್ ನ ಯೂಸ್ ಮಾಡಿದೀನಿ, ವೈಟ್ ಯೂಸ್ ಮಾಡಿಲ್ಲ. ನಿಮಗೆ ಯಾವ ಕಲರ್ ಬೇಕೋ ನೀವು ಅದನ್ನ ಹಾಕೋಬಹುದು, ಇಲ್ಲ ನಮಗೆ ಬೀಡ್ಸ್ ಬೇಡ ಅಂದ್ರೆ ನೀವು ಬೀಡ್ಸ್ ನ ಸ್ಕಿಪ್ ಮಾಡ್ಬಿಟ್ಟು ಹಾಗೆ ಕೂಡ ಹಾಕೋಬಹುದು. ಸೊ ಮೆಟೀರಿಯಲ್ಸ್ ಅಲ್ಲಿ ನಾನು ಬೀಡ್ಸ್ ನ ತೋರಿಸ್ಕೊಟ್ಟಿಲ್ಲ. ಸೊ ತುಂಬಾ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿ, ಫಸ್ಟ್ ನಾನು ಬೇಸ್ ಹಾಕೊಂಡಿದೀನಿ, ಬೇಸ್ ಹಾಕೊಂಡು ಫ್ಲವರ್ಸ್ ನ ಸಪರೇಟ್ ಆಗಿ ಹಾಕೊಂಡಿದೀನಿ. ಫ್ಲವರ್ಸ್ ನ ಸಪರೇಟ್ ಆಗಿ ಹಾಕೊಂಡು ಆಮೇಲೆ ನಾವು ಬೇಸ್ಗೆ ಜಾಯಿನ್ ಮಾಡಿರುವಂತದ್ದು. ಸೊ ಸೈಡ್ ಅಲ್ಲಿ ನೋಡ್ಬೋದು ನೀವು, ಒಂದು ರೆಡ್ ಕಲರ್ ಫ್ಲವರ್ ಹಾಕೊಂಡ್ರೆ ಒಂದು ವೈಟ್, ರೆಡ್ ವೈಟ್, ರೆಡ್ ವೈಟ್, ಒಂದ್ ಕಲರ್ ಅದು, ಒಂದ್ ಕಲರ್ ಇದು ಹಾಕ್ಬಿಟ್ಟು ನಾನು ಹಾಕೊಂಡಿದ್ದೀನಿ ಫ್ಲವರ್ಸ್ ನ. ಸೆಂಟ್ರಲ್ಲಿ ಒಂದೇ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಎರಡು ಕಲರ್ ನ ಯೂಸ್ ಮಾಡ್ಬಿಟ್ಟು ಸೆಂಟ್ರಲ್ಲಿ ಫ್ಲವರ್ ಹಾಕೊಂಡಿದೀನಿ. ಇನ್ನ ಇದ್ರ ಮೆಷರ್ಮೆಂಟ್ ನ ನೋಡೋದಾದ್ರೆ ನೋಡಿ, 14 ಇಂಚು ಅಗಲ ಬಂದಿದೆ. ಅಂದ್ರೆ ನಮ್ಗೆ ಯಾವ ರೀತಿ ಇಟ್ಕೊಂಡು, ಇದನ್ನ ರೌಂಡ್ ಆಗಿ ಹಾಕಿರೋದ್ರಿಂದ ನಾವ್ ಯಾವ ರೀತಿ ಇಟ್ಕೊಂಡು ನಮ್ಗೆ 14 ಇಂಚು ಅಗಲ ಬರುತ್ತೆ, 14 ಇಂಚು ಅಗಲ ಬರುತ್ತೆ, ಇಷ್ಟ ಅಗಲ ಬರುತ್ತೆ. ಸೊ ನೀವು ಟೀಪಾಯ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆಲ್ಲ ಹಾಕೋಬಹುದು, ತುಂಬಾನೇ ಕ್ಯೂಟ್ ಆಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ಹಾಕಿದ್ದು ಅನ್ನೋ ಖುಷಿ ನಮಗಿರುತ್ತೆ. ಸೊ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಸೊ ಇವಾಗ ಇದನ್ನ ಯಾವ ರೀತಿ ಹಾಕೋದು ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನ್ ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ನೋಡೋದಾದ್ರೆ ನಾನು ಇಲ್ಲಿ ವೈಟ್ ಕಲರ್ ಉಲ್ಲನ್ ತಗೊಂಡಿದ್ದೀನಿ. ವೈಟ್ ಕಲರ್ ಉಲ್ಲನ್ಗೆ ಕಾಂಬಿನೇಷನ್ ಆಗಿ ರೆಡ್ ಕಲರ್ ಉಲ್ಲನ್ ತಗೊಂಡಿದ್ದೀನಿ, ಮತ್ತೆ ಪಾಚಿ ಗ್ರೀನ್ ಕಲರ್ ಉಲ್ಲನ್ ತಗೊಂಡಿದ್ದೀನಿ. ಸೊ ಈ 3 ಕಲರ್ ನ ಯೂಸ್ ಮಾಡಿ ಉಲ್ಲನ್ ನಲ್ಲಿ ಡಾಲಿ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದೀನಿ. ಸೊ ಟೇಬಲ್ ರನ್ನರ್ ಅಂತಾನು ಹೇಳ್ತಾರೆ, ಡೈನಿಂಗ್ ಟೇಬಲ್ ಮೇಲೆ ಹಾಕೋಬಹುದು, ನೀವು ಪ್ಲೇಟ್ ಮೇಲೆ ಕವರ್ ಆಗಿ ಕೂಡ ಯೂಸ್ ಮಾಡಬಹುದು. ಆ ರೀತಿ ಒಂದು ಡಾಲಿನ ನಾನು ತೋರಿಸ್ಕೊಡ್ತಾ ಇದೀನಿ. ಸೊ ಇದರಲ್ಲಿ ನಾನು ವೈಟ್ ಕಲರ್ ಉಲ್ಲನ್ನು ಜಾಸ್ತಿ ಬಳಸ್ತಾ ಇದೀನಿ. ಸೊ ಪೂರ್ತಿ ಕಂಪ್ಲೀಟ್ ಆಗಿ ವೈಟ್ ಕಲರ್ ಉಲ್ಲನ್ನೇ ಬಳಸ್ತಾ ಇದೀನಿ. ಈ ರೆಡ್ ಕಲರ್ ಉಲ್ಲನ್ ಏನ್ ತಗೊಂಡಿದೀನಿ, ಇದನ್ನ ಫ್ಲವರಿಗೆ ಮಾತ್ರ ಉಪಯೋಗಿಸ್ತಾ ಇದೀನಿ. ಇದು ಫ್ಲವರ್ ನ ಸೈಡ್ ಅಲ್ಲಿ ಕವರ್ ಮಾಡೋದಕ್ಕೆ ಸ್ವಲ್ಪ ಉಲ್ಲನ್ ಬೇಕಾಗುತ್ತೆ, ಜಾಸ್ತಿ ಬೇಕಾಗೋದಿಲ್ಲ ಈ ಕಲರ್. ಸೊ ಇದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಫ್ಲವರ್ಸಿಗೆ. ಇದ್ರಲ್ಲೂ ಫ್ಲವರ್ಸ್ ಮತ್ತೆ ಡಾಲಿ ಪೂರ್ತಿ ಇದ್ರಲ್ಲೇ ಹಾಕೋದು. ಸೊ ವೈಟ್ ಕಲರ್ ನಮ್ಗೆ ಜಾಸ್ತಿ ಉಲ್ಲನ್ ಬೇಕಾಗತ್ತೆ. ಈ 3 ಕಾಂಬಿನೇಷನ್ ಅಲ್ಲಿ ನಾನು ಇವತ್ತು ಡಾಲಿನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ 3.0mm ಕ್ರೋಶಾನ ತಗೊಂಡಿದ್ದೀನಿ, ಸೂಜಿ ಬೇಕು, ಟ್ರಿಮ್ಮರ್ ಅಥವಾ ಸಿಸರ್ ಬೇಕು, ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾದ್ರೆ ಫ್ರೆಂಡ್ಸ್. ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಫಸ್ಟ್ ನಾನಿಲ್ಲಿ ವೈಟ್ ಕಲರ್ ಉಲ್ಲನ್ ತಗೊಂಡಿದ್ದೀನಿ. ಸೊ ನೋಡಿ, ಹೀಗೆ ಉಲ್ಲನ್ ತುದಿನ ಹೇಗೆ ಇಟ್ಕೊಂಡು ಒಂದು ಬೆರಳಿಗೆ ಈ ರೀತಿ ನಾವು ಉಲ್ಲನ್ ಸುತ್ಕೋಬೇಕು. ನೋಡಿ, ಹೀಗೆ ಸುತ್ಕೊಂಡು ನೋಡಿ, ಇದ್ರ ಒಳಭಾಗದಿಂದ ಕ್ರೋಶ ಹಾಕಿ ನಾವು ಉಲ್ಲನ್ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಇದು ಮ್ಯಾಜಿಕ್ ಸರ್ಕಲ್. ನೋಡಿ, ಈ ರೀತಿ ಬರುತ್ತೆ, ಇದನ್ನ ಮ್ಯಾಜಿಕ್ ಸರ್ಕಲ್ ಅಂತಾರೆ. ಸೊ ಮ್ಯಾಜಿಕ್ ಸರ್ಕಲ್ ಯಾರಿಗೆಲ್ಲ ಹಾಕೋದಕ್ಕೆ ಬರೋದಿಲ್ಲ, ಮ್ಯಾಜಿಕ್ ಸರ್ಕಲ್ದು ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಹಾಕೊಳ್ಬಹುದು. ಸೊ ನೋಡಿ, ಇಲ್ಲಿ ನಾನು ಪಫ್ ಸ್ಟಿಚ್ ನ ಯೂಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ.
ಸೊ ಫಸ್ಟು ಒಂದು ಚೈನ್ ಹಾಕ್ಕೊಂಡು ನೋಡಿ, ಈ ಉಲ್ಲನ್ ಸ್ವಲ್ಪ ಹೀಗೆ ಲೂಸಾಗಿ ತಗೋಬೇಕು, ಸ್ವಲ್ಪ ಮೇಲೆ ಎಳ್ಕೋಬೇಕು. ಎಳ್ಕೊಂಡು ಹೀಗೆ ಇದ್ರ ಒಳಭಾಗದಲ್ಲಿ ಮತ್ತೆ ಉಲ್ಲನ್ ಎಳ್ಕೋಬೇಕು. ಒಂದು ಸಾರಿ ಆಯಿತು, ಮತ್ತೆ ಇನ್ನೊಂದು ಸಾರಿ, 2 ಸಾರಿ ಆಯಿತು, ಮತ್ತೆ ಇನ್ನೊಂದು ಸಾರಿ, 3 ಸಾರಿ ಆಯಿತು. 3 ಸಾರಿ ನಾವು ಕ್ರೋಶಾದಿಂದ ಉಲ್ಲನ್ ಎಳ್ಕೊಂಡು, ಆ 3 ಸಾರಿ ಎಳ್ಕೊಂಡಿರ್ತೀವಲ್ಲ ಅದಷ್ಟು ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಹೀಗೆ ಈ ರೀತಿ ಬರುತ್ತೆ. ಇದನ್ನು ನಾವು ಪಫ್ ಸ್ಟಿಚ್ ಅಂತೀವಿ. ಸೊ ಕ್ರೋಶಾ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗೆ ಬರೋದಿಲ್ಲ, ಬೇಸಿಕ್ ಸ್ಟಿಚಸ್ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೊಳ್ಬೋದು. ಸೊ ಇದು ಪಫ್ ಸ್ಟಿಚ್ಚು. ಇವಾಗ ಒಂದು ಪಫ್ ಸ್ಟಿಚ್ನ ನಾನು ಮ್ಯಾಜಿಕ್ ರಿಂಗ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಸೊ ಮ್ಯಾಜಿಕ್ ರಿಂಗ್ ಅಂದರೂ ಒಂದೇ, ಮ್ಯಾಜಿಕ್ ಸರ್ಕಲ್ ಅಂದರೂ ಒಂದೇ. ಇವಾಗ ಇಲ್ಲಿ ಮತ್ತೆ ನಾನು ಚೈನ್ ಹಾಕ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಇನ್ನೊಂದು ಪಫ್ ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡಿ ಹೀಗೆ 1 ಸಾರಿ, 2 ಸಾರಿ, 3 ಸಾರಿ, 3 ಸಾರಿ ನಾವು ಕ್ರೋಶಾದಿಂದ ಉಲ್ಲನ್ನ ಎಳ್ಕೊಂಡು, ಈ 3 ಸಾರಿ ಎಳ್ಕೊಂಡಿರ್ತೀವಲ್ಲ ಅಷ್ಟಕ್ಕೂ ಸೇರಿಸಿ ನಾವು ಒಂದೇ ಸತಿ ಈ ಉಲ್ಲನ್ನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಬೇಕು. ಈ ರೀತಿ ಬರುತ್ತೆ. ಇವಾಗ ನೋಡಿ ನಾವು ಒಟ್ಟು 6 ಪಫ್ ಸ್ಟಿಚ್ನ ಹಾಕ್ಕೊಳ್ಬೇಕು ಮ್ಯಾಜಿಕ್ ಸರ್ಕಲ್ ಒಳಗಡೆ. ನಾವೇನು ಈ ಉಲ್ಲನ್ನ ಎಳ್ಕೋತೀವಲ್ವ ಕ್ರೋಶಾದಿಂದ 3 ಸಾರಿ, ಆ 3 ಸಾರಿ ಎಳ್ಕೊಂಡಿದ್ದು ಒಂದೇ ಸಮವಾಗಿ ಬರಬೇಕು. ಇಲ್ಲ ಅಂದರೆ ನಮಗೆ ಉಲ್ಲನ್ನು ಹೆಚ್ಚು ಕಮ್ಮಿ ಬರುತ್ತೆ, ಒಂದು ಉದ್ದ ಒಂದು ತುಂಡ ಬರುತ್ತೆ. ಸೊ ಆ ರೀತಿ ಆಗಬಾರ್ದು. 3 ಸತಿನೂ ನಾವು ಒಂದೇ ಲೆವೆಲಲ್ಲಿ ಕ್ರೋಶಾನ ಎಳ್ಕೋಬೇಕು. ನೋಡಿ ಇವಾಗ ಇದು ಫಸ್ಟ್ ಒಂದು ಸತಿ ನಾನು ಎಳ್ಕೊಂಡಿದ್ದೀನ, ಇಲ್ಲಿ ಈಗ ಇಟ್ಕೋಬೇಕು. ನಮ್ಮ ಬೆರಳು ಸಹಾಯದಿಂದ ಇಲ್ಲಿ ಈಗ ಇಟ್ಕೊಂಡು ನೋಡಿ ಇದನ್ನು ಸೇರಿಸಿಟ್ಕೊಂಡು ಹೀಗೆ ಮತ್ತೆ ತಗೋಬೇಕು. ಆವಾಗ ನಮಗೆ ಉಲ್ಲನ್ ಆಚೀಚೆ ಆಗೋದಿಲ್ಲ. ನೋಡಿ 3 ಸಾರಿನೂ ಅದೇ ರೀತಿ ತಗೊಳ್ಬೇಕು. ನೋಡಿ ಇವಾಗ 4 ಪಫ್ ಹಾಕೊಂಡಿದ್ದೀನಿ ನಾನು, ಇನ್ನು 2 ಪಫ್ ಹಾಕೋಬೇಕು. ನೋಡಿ ಹೀಗೆ ಇವಾಗ ಇಲ್ಲಿ ನೋಡಿ 1 2 3 4 5 6 ಪಫ್ ಹಾಕೊಂಡಿದ್ವಿ. ಇಲ್ಲಿ ಇಷ್ಟೇ ಉದ್ದ ಉಲ್ಲನ್ ಇದೆಯಲ್ಲ, ಇದನ್ನ ಟೈಟಾಗಿ ಎಳ್ಕೋಬೇಕು. ಹೀಗೆ ಎಳ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಸೆಂಟ್ರಲ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ನಮಗೆ ಕ್ಲೋಸ್ ಆಗುತ್ತೆ. ಇವಾಗ ಫಸ್ಟ್ ಪಫ್ ಹಾಕೊಂಡಿದೀವಲ್ವಾ, ಆ ಪಫ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ನೋಡಿ ಈ ರೌಂಡ್ ಫಿನಿಶ್ ಆದಾಗ ನಮಗೆ 6 ಪಫ್ ಸ್ಟಿಚ್ ಬಂದಿದೆ. ಇವುಗಳನ್ನ ಹೀಗೆ ಇಲ್ಲಿಗೆ ಇಟ್ಕೊಂಡು ಈಗ ಮತ್ತೆ ನೋಡಿ ಇಲ್ಲಿ ಈ 2 ಪಫ್ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ವಾ, ಆ ಮಧ್ಯಕ್ಕೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ನೆಕ್ಸ್ಟ್ ಪಫ್ ನಮಗೆ ಈ 2 ಪಫ್ ಸ್ಟಿಚ್ ಮಧ್ಯದಲ್ಲಿ ಬರಬೇಕು. ಹಾಗಾಗಿ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ ಒಂದು ಚೈನ್ ಹಾಕ್ಕೊಂಡು ಈ ಉಲ್ಲನ್ ಸ್ವಲ್ಪ ಹೀಗೆ ಲೂಸ್ ಬಿಟ್ಕೊಂಡು ಇಲ್ಲಿ 2 ಪಫ್ನ ಹಾಕೋಬೇಕು. ಒಂದೇ ಲೂಪ್ ಒಳಗಡೆ 2 ಪಫ್ ಬರಬೇಕು. ನೋಡಿ 1 2 3 ಸತಿನೇ ತಗೊಳ್ಬೇಕು ನಾವು ಪಫ್ ಹಾಕ್ಬೇಕಾರೆ. ಇವಾಗ ನೋಡಿ ಇಲ್ಲಿ ಒಂದು ಪಫ್ ಆದ್ಮೇಲೆ ಮತ್ತೆ ಇಲ್ಲಿ ಒಂದು ಚೈನ್ ಎಕ್ಸ್ಟ್ರಾ ಹಾಕೊಳ್ತೀನಿ ನಾನು. ಎಕ್ಸ್ಟ್ರಾ ಹಾಕೊಂಡು ಅದೇ ಲೂಪ್ ಒಳಗಡೆ ಇನ್ನೊಂದು ಪಫ್ನ ಹಾಕ್ಕೊಳ್ಬೇಕು. ನೋಡಿ ಹೀಗೆ. ಇವಾಗ ಮತ್ತೆ ಒಂದು ಚೈನ್ ಹಾಕ್ಕೊಳ್ತೀನಿ. ಈ ಸೆಕೆಂಡ್ ರೌಂಡಿಂದ ನಾವೇನು ಪಫ್ ಹಾಕ್ಕೊಳ್ತೀವಲ್ವ, ಪಫ್ ಹಾಕೊಂಡ್ಮೇಲೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು. ಪೂರ್ತಿ ನಾವು ಎಷ್ಟು ಅಗಲ ಹಾಕ್ಕೊಳ್ತೀವಿ ಅಷ್ಟು ಅಗಲ ಪೂರ್ತಿ ಬರೋವರೆಗೂ ಇದೇ ಪ್ಯಾಟರ್ನಲ್ಲೇ ನಾವು ಹಾಕ್ಕೊಂಡು ಹೋಗ್ಬೇಕು. ಅಂದರೆ ಒಂದು ಪಫ್ ಆದಮೇಲೆ ಒಂದು ಚೈನ್ ಹಾಕ್ಕೋಬೇಕು, ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೋಬೇಕು. ಇವಾಗ ನೋಡಿ ಒಂದು ಲೂಪಲ್ಲಿ 2 ಪಫ್ ಆಯಿತು. ಇವಾಗ ಅದ್ರ ಪಕ್ಕದಲ್ಲಿ ನೋಡಿ ಈ 2 ಪಫ್ ಇದೆಯಲ್ವಾ, ಈ 2 ಪಫ್ ಮಧ್ಯದಲ್ಲಿ ಇದೆಯಲ್ಲ ಗ್ಯಾಪು, ಈ ಗ್ಯಾಪಲ್ಲಿ ನಾವು ಮತ್ತೆ 2 ಪಫ್ನ ಹಾಕ್ಕೊಳ್ಬೇಕು. ಸೊ ಈ ರೌಂಡ್ ನಾವು ಎಕ್ಸ್ಟೆಂಡ್ ಮಾಡ್ಕೋಬೇಕಂದ್ರೆ ರೌಂಡು ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹಾಕ್ಕೊಳ್ಳೋದು. ನೋಡಿ ಹೀಗೆ
ಮತ್ತೆ ಅದೇ ಲೂಪಲ್ಲಿ ಇನ್ನೊಂದು ಪಫ್ನ ಹಾಕ್ಕೊಳ್ತೀನಿ. ಪ್ರತಿಯೊಂದು ಪಫ್ ಆದ್ಮೇಲೂ ಒಂದೊಂದು ಚೈನ್ ಹಾಕ್ಕೊಳ್ಬೇಕು. ನೋಡಿ ಇದೆಲ್ಲ ಇವಾಗ ಇನ್ನೊಂದು ಚೈನ್ ಹಾಕ್ಕೋಬೇಕು. ಈ ರೀತಿ ನಾವು ಲಾಕ್ ಮಾಡ್ಕೊಂಡಿದ್ಲೆ ಕವರಲ್ಲ, ಎಕ್ಸ್ಟ್ರಾ ಒಂದು ಚೈನ್ನ ಹಾಕ್ಕೊಳ್ಬೇಕು. ಇವಾಗ ನೋಡಿ ಈ 2 ಪಫ್ ಮಧ್ಯ ಬರಬೇಕು 2 ಪಫ್. ಸೊ ಫಸ್ಟ್ ರೌಂಡಲ್ಲಿ 6 ಪಫ್ ಬಂದಿದೆಯಲ್ಲ, ಸೆಕೆಂಡ್ ರೌಂಡಲ್ಲಿ 12 ಪಫ್ ಸ್ಟಿಚ್ ಬರುತ್ತೆ ನಮಗೆ. ನೋಡಿ ಹೀಗೆ ಇವಾಗ ಇದೇ ರೀತಿ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 1 2 3 4 5 6 7 8 9 10 11 12 ಪಫ್ ಬಂದಿದೆ. ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಈ ಫಸ್ಟ್ ಪಫ್ ಹಾಕಿದೀವಲ್ವಾ, ಚೈನ್ ಹಾಕೊಂಡಿರ್ತಾವಲ್ಲ, ಫಸ್ಟ್ ಪಫ್ ಜಾಯಿನ್ ಮಾಡಿರ್ತೀವಲ್ವಾ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಅದ್ರ ಪಕ್ಕದಲ್ಲಿ ಈ 2 ಪಫ್ ಮಧ್ಯೆ ನಾವು ಚೈನ್ ಹಾಕೊಂಡಿದ್ವಲ್ವ, ಅಲ್ಲಿಗೊಂದು ಸ್ಲಿಪ್ ಸ್ಟಿಚ್ನ ಹಾಕೊಂಡು ನಾವು ಉಲ್ಲನ್ನ ಇಲ್ಲಿಗೆ ತಂದ್ಕೋಬೇಕು. ಸೊ ಇವಾಗ ಒಂದು ಚೈನ್ ಹಾಕೊಂಡು ನೋಡಿ ಹೀಗೆ ಫಸ್ಟ್ ನಾವು ಲೈನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಾತ್ರ ಒಂದು ಚೈನ್ ಹಾಕೊಂಡು ನಾವು ಪಫ್ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ ಪಫ್ ಆದಮೇಲೆ ಸೆಕೆಂಡ್ ಪಫ್ ಇಂದ ಡೈರೆಕ್ಟ್ ಆಗಿ ಪಫ್ ಬರುತ್ತೆ ನಮಗೆ. ಸೊ ಇವಾಗ ನೋಡಿ ಈ ರೌಂಡ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಸೊ ಇವಾಗ ಇಲ್ಲಿ ಪಫ್ ಹಾಕೋಬೇಕು. ನೋಡಿ 1 2 3. ನಮಗೆ ಹೋಲ್ ಪ್ಯಾಟ್ರನ್ ಪೂರ್ತಿ ಪ್ಯಾಟ್ರನ್ ಚೇಂಜ್ ಆಗೋದೆ 3ನೇ ರೌಂಡಲ್ಲಿ. ಸೊ ಈ ರೌಂಡ್ನ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇವಾಗ ಪಫ್ ಹಾಕ್ಕೊಂಡ್ವಿ ಅಲ್ವಾ, ಒಂದು ಚೈನ್ ಹಾಕ್ಕೊಳ್ತೀನಿ. ಅದಾದ್ಮೇಲೆ ಮತ್ತೆ ಇದೇ ಲೂಪ್ ಒಳಗಡೆ ಇನ್ನೊಂದು ಪಫ್ ಹಾಕ್ಕೊಳ್ತೀನಿ. ನೋಡಿ 3 ಸತಿ ಎಳ್ಕೊಂಡಿದ್ದೀನಿ ಕ್ರೋಶದಿಂದ ಉಲ್ಲನ್ನ. ನೋಡಿ ಇವಾಗ ಇದು ಲಾಕ್ ಮಾಡ್ತೀವಲ್ಲ, ಇದು ಬಿಟ್ಟು ಇನ್ನೊಂದು ಚೈನ್ ಹಾಕ್ಕೊಳ್ಬೇಕು ಎಕ್ಸ್ಟ್ರಾ. ಇವಾಗ ಮತ್ತೆ ಇದೇ ಲೂಪ್ ಒಳಗಡೆ ಇನ್ನೊಂದು ಪಫ್ ಹಾಕ್ಕೊಳ್ತೀನಿ. ಒಟ್ಟು ಇದೇ ಲೂಪ್ ಒಳಗಡೆ 4 ಪಫ್ ಹಾಕ್ಕೊಳ್ತೀನಿ ನಾನು. ನೋಡಿ ಹೀಗೆ. ಈಗ ಮತ್ತೆ ಒಂದು ಚೈನು ಮತ್ತೆ ಪಫ್, ಒಂದೇ ಲೂಪ್ ಒಳಗಡೆ 4 ಪಫ್ ಹಾಕ್ಕೊಳ್ಬೇಕು. ಮತ್ತೆ ಒಂದು ಚೈನ್. ನೋಡಿ 1 2 3 4 ಪಫ್ನ ಇದೊಂದೇ ಲೂಪ್ ಒಳಗಡೆ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿ ಪಕ್ಕದ ಲೂಪ್ ಇದೆಯಲ್ವಾ, ಈ ಪಕ್ಕದ ಲೂಪ್ನ ಸ್ಕಿಪ್ ಮಾಡಿ ಅದ್ರ ಪಕ್ಕದಲ್ಲಿ ಇದೆಯಲ್ವಾ ಈ ಲೂಪಿಗೆ ಮತ್ತೆ 4 ಪಫ್ನ ಹಾಕ್ಕೋಬೇಕು. ಸೇಮ್ ಇಲ್ಲಿ ಯಾವ ರೀತಿ ಹಾಕೊಂಡ್ವಿ ಇಲ್ಲೂ ಅದೇ ರೀತಿ ನಾವು ಹಾಕ್ಕೊಳ್ಬೇಕು. ಒಂದು ಲೂಪ್ನ ಸ್ಕಿಪ್ ಮಾಡಿ 2ನೇ ಲೂಪಿಗೆ 4 ಪಫ್ ಹಾಕೊಳ್ತೀನಿ ಮತ್ತೆ. ನೋಡಿ ಹೀಗೆ. ಇವಾಗ ನೋಡಿ ಫಸ್ಟ್ ಲೂಪಲ್ಲಿ 4 ಪಫ್ ಹಾಕೊಂಡಿದ್ದೀನಿ, ಸೆಕೆಂಡ್ ಲೂಪ್ನ ಸ್ಕಿಪ್ ಮಾಡಿದ್ದೀನಿ, ಥರ್ಡ್ ಲೂಪಲ್ಲಿ 4 ಪಫ್ ಹಾಕೊಂಡಿದ್ದೀನಿ. ಇವಾಗ ಒಂದು ಚೈನ್ ಹಾಕೋಬೇಕು. ನೋಡಿ ಒಂದು ಚೈನ್ ಆದ್ಮೇಲೆ ಈ ಲೂಪ್ನ ಸ್ಕಿಪ್ ಮಾಡಬೇಕು. ಇವಾಗ ಇಲ್ಲಿ ಹಾಕೊಂಡಿದೀವಲ್ವ ಅದ್ರ ಪಕ್ಕದ ಲೂಪ್ ಸ್ಕಿಪ್ ಮಾಡಿ ಅದ್ರ ಪಕ್ಕದಲ್ಲಿರೋ ಲೂಪಿಗೆ ಮತ್ತೆ 4 ಪಫ್ ಹಾಕೊಳ್ಬೇಕು ಒಂದೇ ಲೂಪ್ ಒಳಗಡೆ. ನೋಡಿ ಹೀಗೆ ಈ ರೀತಿ ಬರಬೇಕು. ನೋಡಿ ಇವಾಗ ಇದು ಸ್ಕಿಪ್ ಮಾಡಬೇಕು, ಇಲ್ಲಿ ಬರುತ್ತೆ, ಮತ್ತೆ ಇದು ಸ್ಕಿಪ್ ಮಾಡಬೇಕು, ಇಲ್ಲಿ ಬರುತ್ತೆ, ಇದು ಸ್ಕಿಪ್ ಮಾಡಬೇಕು, ಇಲ್ಲಿ ಬರುತ್ತೆ. ಲಾಸ್ಟಲ್ಲಿ ಒಂದು ಸ್ಕಿಪ್ ಮಾಡಿ ಇಲ್ಲಿಗೆ ನಾವು
ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ರೌಂಡ್ನ ಫಿನಿಶ್ ಮಾಡಬೇಕು. ಇವಾಗ ಇದೇ ರೀತಿ ಇನ್ನು 3 ಕಡೆ ಬರುತ್ತೆ, ಈ 3 ಕಡೆನೂ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಈ ರೌಂಡ್ ಪೂರ್ತಿಯಾಗಿ ನಾನು ಫಿನಿಶ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ನೋಡಿ, ಫಸ್ಟು ಲೂಪಲ್ಲಿ 1 2 3 4 ಪಫ್ ಹಾಕೊಂಡಿದ್ದೀನಿ. ಅದಾದಮೇಲೆ ಒಂದು ಲೂಪ್ನ ಸ್ಕಿಪ್ ಮಾಡಿ 3ನೇ ಲೂಪಿಗೆ 4 ಪಫ್ ಹಾಕೊಂಡಿದ್ದೀನಿ. ಮತ್ತೆ ಒಂದು ಲೂಪ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಲೂಪಿಗೆ 4 ಪಫ್. ಸೇಮ್ ಇದೇ ರೀತಿ ರೌಂಡ್ ಪೂರ್ತಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಪಫ್ ಹಾಕೊಂಡಿದ್ವಲ್ವಾ, ಅದಕ್ಕೆ ನಾವು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ. ಇವಾಗ ನೋಡಿ ಈ ಚೈನ್ ಗ್ಯಾಪ್ ಇದೆಯಲ್ಲ, ಈ ಚೈನ್ ಗ್ಯಾಪಿಗೆ ನಾವು ಉಲ್ಲನ್ ತಗೋಬೇಕಲ್ವಾ. ಸೊ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಸೊ ಒಂದು ಲೂಪ್ ಸ್ಕಿಪ್ ಮಾಡಬೇಕು, ಒಂದು ಲೂಪಿಗೆ 4 ಹಾಕ್ಕೋಬೇಕು, ಒಂದು ಲೂಪ್ ಸ್ಕಿಪ್ ಮಾಡಬೇಕು, ಒಂದು ಲೂಪಿಗೆ 4 ಪಫ್ ಬರೋ ರೀತಿ ಹಾಕ್ಕೊಳ್ಬೇಕು. ಈಗ ಇಲ್ಲೊಂದು ಚೈನ್ ಹಾಕ್ಕೊಂಡು ನೋಡಿ ಫಸ್ಟು ಪಫ್ನ ಹಾಕ್ಕೊಳ್ತೀನಿ ಈ ಲೂಪಿಗೆ. 1 2 3 ಒಂದು ಚೈನ್ ಹಾಕ್ಕೊಂಡು ಇನ್ನೊಂದು ಪಫ್ ಇದೇ ಲೂಪ್ ಒಳಗಡೆ ಬರೋ ರೀತಿ ಹಾಕ್ಕೊಳ್ತೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ಇವಾಗ ನೋಡಿ ಇಲ್ಲಿ 2 ಪಫ್ನ ಹಾಕ್ಕೊಂಡಿದ್ದೀನಿ. ನೋಡಿ ಈ ಕಡೆ ಸೈಡಲ್ಲಿ 2 ಪಫ್ ಬರುತ್ತೆ, ಸೆಂಟ್ರಲ್ಲಿ 1 ಪಫ್ ಬರುತ್ತೆ. ಸೊ ಇವಾಗ ಇಲ್ಲಿ 1 ಪಫ್ ಹಾಕ್ಕೊಳ್ಳೋಣ. ಸೊ ನಾವು ಈ 3ನೇ ರೌಂಡ್ ಏನು ಹಾಕ್ಕೊಳ್ತೀವಿ, 3ನೇ ರೌಂಡಲ್ಲೇ ನಮಗೆ ಡಿಸೈನು ಕಂಪ್ಲೀಟ್ ಡಿಸೈನ್ ಬರೋದು ಆ 3ನೇ ರೌಂಡಿಂದಾನೆ. ಸೊ 3ನೇ ರೌಂಡ್ನ ನೀವು ಕ್ಲಿಯರಾಗಿ ನೋಡಿ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿ ಇವಾಗ 1 ಪಫ್ ಆಯಿತು. ಇವಾಗ ಮತ್ತೆ ಈ ಕಡೆ ಸೈಡಲ್ಲಿ ಪಕ್ಕದ ಲೂಪಲ್ಲಿ 2 ಪಫ್ ಒಂದೇ ಲೂಪ್ ಒಳಗಡೆ ಹಾಕ್ಕೊಳ್ತೀನಿ. ನೋಡಿ ಪ್ರತಿಯೊಂದು ಪಫ್ ಆದಮೇಲೂ ಒಂದೊಂದು ಚೈನ್ ಹಾಕ್ಕೊಳ್ಬೇಕು. ಕಂಪ್ಲೀಟ್ ನೀವು ಎಷ್ಟು ಅಗಲ ಹಾಕ್ಕೊಳ್ತೀರಾ ಅಷ್ಟು ಅಗಲನೂ ಒಂದು ಪಫ್ ಹಾಕ್ತಿದ್ದಂಗೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. ಸೊ ಈ ಡಿಸೈನಿಗೆ ಮಾತ್ರ ಆ ರೀತಿ ಹಾಕ್ಕೋಬೇಕು, ಎಲ್ಲ ಡಿಸೈನ್ಗೂ ಆ ರೀತಿ ಅಲ್ಲ. ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಈ ಡಿಸೈನಿಗೆ ಮಾತ್ರ. ಇವಾಗ ನೋಡಿ ಇಲ್ಲಿ ನಾವು 4 ಪಫ್ ಹಾಕೊಂಡಿದೀವಲ್ವಾ, ಫಸ್ಟು ಲೂಪಲ್ಲಿ 2 ಪಫ್ 4ನೇ ರೌಂಡಲ್ಲಿ, ಮಧ್ಯದ ಲೂಪಲ್ಲಿ 1 ಪಫ್ ಮತ್ತು ಲಾಸ್ಟ್ ಲೂಪಲ್ಲಿ 2 ಪಫ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ನೋಡಿ ಮತ್ತೆ ಒಂದು ಚೈನ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇಲ್ಲಿ 2 ಪಫ್ ಮಧ್ಯ ಇದೆಯಲ್ಲ, ಈ 2 ಪಫ್ ಮಧ್ಯಕ್ಕೆ ಫಸ್ಟ್ 2 ಪಫ್ ಬರೋ ರೀತಿ ನಾನು ಹಾಕ್ಕೊಳ್ತೀನಿ. ಒಂದೇ ಲೂಪ್ ಒಳಗಡೆ 2 ಪಫ್ ಹಾಕ್ಕೊಳ್ತೀನಿ. ನೋಡಿ ಚೈನ್ ಹಾಕೋಬೇಕು. ಇವಾಗ ನೋಡಿ ಇಲ್ಲಿ 2 ಪಫ್ ಆಯಿತು. ಫಸ್ಟ್ ಲೂಪಲ್ಲಿ 2 ಪಫ್ ಆಯಿತು, ಮಧ್ಯದಲ್ಲಿ 1 ಪಫ್ ಹಾಕ್ಕೊಳ್ತೀನಿ. ಒಂದು ಚೈನ್ ಮತ್ತೆ ಅದ್ರ ಪಕ್ಕದ ಲೂಪ್ ಇದೆಯಲ್ಲ, ಆ ಲೂಪಲ್ಲಿ ನಾನು 2 ಪಫ್ನ ಒಂದೇ ಲೂಪ್ ಒಳಗಡೆ ಹಾಕ್ಕೊಳ್ತೀನಿ. ನೋಡಿ ಹೀಗೆ ನಾವಿಲ್ಲೇನು 4 ಪಫ್ ಹಾಕೊಂಡಿದೀವಲ್ವಾ, 4 ಪಫಲ್ಲಿ ಫಸ್ಟ್ 2 ಪಫ್ ಮಧ್ಯದಲ್ಲಿ 2 ಪಫ್ ಹಾಕೋಬೇಕು. ನೆಕ್ಸ್ಟ್ 2 ಮತ್ತು 3ನೇ ಪಫ್ ಮಧ್ಯದಲ್ಲಿ 1 ಪಫ್ ಹಾಕ್ಕೊಳ್ಬೇಕು. 3 ಮತ್ತು 4ನೇ ಪಫ್ ಮಧ್ಯದಲ್ಲಿ 2 ಪಫ್ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಳ್ಬೇಕು. ಸೊ ಇವಾಗ ಇಲ್ಲಿ 2 ಪಫ್ ಒಂದೇ ಲೂಪ್ ಒಳಗಡೆ ಬರೋ ರೀತಿ ಹಾಕ್ಕೊಳ್ತೀನಿ. ಈಗ ನೋಡಿ ಅದ್ರ ಪಕ್ಕದ ಲೂಪಲ್ಲಿ 1 ಪಫ್ ಮಾತ್ರ ಹಾಕ್ಕೊಳ್ತೀನಿ. ಒಂದು ಚೈನ್ ಮತ್ತೆ ಅದ್ರ ಪಕ್ಕದ ಲೂಪಲ್ಲಿ 2 ಪಫ್ ಒಂದೇ ಲೂಪ್ ಒಳಗಡೆ ಹಾಕ್ಕೊಳ್ಬೇಕು.
ನೋಡಿ ಹೀಗೆ. ಈಗ ಈ ರೌಂಡ್ ಪೂರ್ತಿಯಾಗಿ ಇದೇ ರೀತಿ ಬರಬೇಕು. ಇಲ್ಲೇನು ನಾನು 3 ಪಫ್ ಹಾಕೊಳ್ಳೋದು ತೋರಿಸ್ಕೊಟ್ನಲ್ಲ, ಅದೇ ರೀತಿ ಈ ಕಡೆ ಸೈಡ್ 3 ಬರುತ್ತೆ. ಸೊ ಇವಾಗ ಈ ರೌಂಡ್ ಕಂಪ್ಲೀಟ್ ಮಾಡಿಕೊಂಡು ರೌಂಡ್ ಎಂಡಲ್ಲಿ ಯಾವ ರೀತಿ ಹಾಕ್ಕೋಬೇಕು ಮತ್ತು ನೆಕ್ಸ್ಟ್ ರೌಂಡ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಇವಾಗ ನೋಡಿ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಮಗೆ ಏನು 2 ಪಫ್ ಬಂದಿದೆ, ಡಿಸೈನ್ ನಾವು ಎಷ್ಟು ಅಗಲ ಹಾಕ್ತೀವಿ ಆ ಕಡೆ ಈ ಕಡೆ 2 ಪಫು ಸೇಮ್ ಇದೇ ರೀತಿನೇ ಹಾಕ್ಕೊಳ್ಬೇಕು. ಸೆಂಟ್ರಲ್ಲಿ ಮಾತ್ರ ನಮಗೆ ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗಬೇಕು. ಇವಾಗ ನೋಡಿ ಇಲ್ಲಿ ಫಸ್ಟ್ ಪಫ್ ಹಾಕ್ಕೊಂಡಿದ್ನಲ್ವಾ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೊಳ್ತೀನಿ. ಮತ್ತೆ ನೋಡಿ ಈ ಚೈನ್ ಗ್ಯಾಪ್ ಇದೆಯಲ್ಲ, ಈ ಚೈನ್ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಉಲ್ಲನ್ನು ಈ ಚೈನ್ ಗ್ಯಾಪಿಗೆ ತಂದ್ಕೊಳ್ಬೇಕು. ಇವಾಗ ನೋಡಿ ಇದು ಒಂದು ಸೈಡ್ ಡಿಸೈನ್ ಇದು. ಸೊ ನಮಗೆ 6 ಡಿಸೈನ್ ಇದೇ ರೀತಿ ಬರುತ್ತೆ. ಸೊ ಈ ರೀತಿ ಡಿಸೈನ್ ನಮಗೆ 6 ಸೈಡಲ್ಲಿ ಬರುತ್ತೆ. ಸೊ ಇದು ಒಂದು ಸೈಡಲ್ಲಿ ನೋಡಿ ಇಲ್ಲಿ 2 ಪಫ್ ಇದೆ, ಇಲ್ಲಿ 2 ಪಫ್ ಇದೆ, ಇಲ್ಲಿ 2 ಚೈನ್ ಇದೆ ನಮಗೆ. ನೋಡಿ ಇಲ್ಲೊಂದು ಕಡೆ ಚೈನ್ ಇದೆ, ಇಲ್ಲೊಂದು ಕಡೆ ಚೈನ್ ಇದೆ. ಸೊ ಇಲ್ಲಿ 4 ಕಡೆ ಚೈನ್ ಏನಿದೆ ಇಲ್ಲಿಗೆ ತಗೊಳ್ಬಾರ್ದು ನಾವು. ಇದು ಇದೇ ರೀತಿನೇ ಬರುತ್ತೆ, ಡಿಸೈನ್ ಪೂರ್ತಿ ಇದೇ ರೀತಿನೇ ಬರುತ್ತೆ. 1 2 3 4 ಈ 4 ಚೈನ್ ಏನಿದೆ, ಈ 4 ಚೈನ್ ಗ್ಯಾಪಲ್ಲಿ ಫಸ್ಟ್ ಚೈನು ಮತ್ತು ಲಾಸ್ಟ್ ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ 2 ಪಫ್ ಹಾಕ್ಕೋಬೇಕು. ಮಧ್ಯದಲ್ಲಿ ಏನು ನಮಗೆ ಗ್ಯಾಪ್ ಇದೆಯಲ್ಲ ಚೈನು, ಆ ಗ್ಯಾಪಲ್ಲಿ ಒಂದೊಂದೇ ಪಫ್ನ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಒಂದು ಪಫ್ ಹಾಕೊಂಡ ಇದೇ ಲೂಪ್ ಒಳಗಡೆ ಇನ್ನೊಂದು ಪಫ್ನ ಹಾಕೊಳ್ತೀನಿ. ನೋಡಿ ಹೀಗೆ. ಇವಾಗ ಒಂದು ಚೈನ್ ಹಾಕೊಂಡು ನೋಡಿ ಪಕ್ಕದ ಲೂಪ್ ಇದೆಯಲ್ಲ, ಈ ಲೂಪಿಗೆ ಒಂದು ಪಫ್ನ ಹಾಕೋಬೇಕು. ನೋಡಿ ಇವಾಗ ಒಂದು ಚೈನ್ ಹಾಕೋಬೇಕು. ಅದ್ರ ಪಕ್ಕದಲ್ಲಿ ಲೂಪ್ ಇದೆಯಲ್ಲ, ಈ ಚೈನ್ ಗ್ಯಾಪಲ್ಲಿ ನಾವು ಒಂದು ಪಫ್ನ ಹಾಕೋಬೇಕು. ಒಂದು ಚೈನ್ ಹಾಕೊಂಡು ಈಗ ನೋಡಿ ಈ 2 ಪಫ್ ಮಧ್ಯೆ ಏನಿದೆ ಗ್ಯಾಪ್, ಈ ಚೈನ್ ಇದೆಯಲ್ಲ, ಇಲ್ಲಿಗೆ ನಾವು 2 ಪಫ್ನ ಒಂದೇ ಲೂಪ್ ಒಳಗಡೆ ಹಾಕೊಳ್ಬೇಕು. ನೋಡಿ ಹೀಗೆ. ಇವಾಗ ಇದು ಒಂದು ಸೈಡ್ ಒಂದು ಪಾರ್ಟ್ ರೆಡಿ ಆಯ್ತು. ಇನ್ನು 5 ಪಾರ್ಟ್ನ ನಾವು ರೆಡಿ ಮಾಡಬೇಕು. ಇವಾಗ ನೋಡಿ ಇಲ್ಲಿ ಒಂದು ಚೈನ್ ಹಾಕೊಂಡಿದ್ದೀನಲ್ವಾ, ಇಲ್ಲಿ ನಾವೇನು ಹಾಕ್ಕೊಳ್ಬಾರ್ದು, ಇದು ಸೇಮ್ ಇದೇ ರೀತಿನೇ ಬರುತ್ತೆ. ಈ 2 ಪಫ್ ಮಧ್ಯದಲ್ಲಿ 2 ಪಫ್ ಹಾಕ್ಕೊಳ್ಬೇಕು. ಸೇಮ್ ಇಲ್ಲಿ ಯಾವ ರೀತಿ ಹಾಕೊಂಡ್ವಿ ಅದೇ ರೀತಿ ಇಲ್ಲಿ ಕೂಡ ಹಾಕ್ಕೊಳ್ಬೇಕು. ಇದೇ ಲೂಪ್ ಒಳಗಡೆ ಇನ್ನೊಂದು ಪಫ್ ಹಾಕೊಳ್ತೀನಿ. ನೋಡಿ ಹೀಗೆ. ಇವಾಗ ಅದ್ರ ಪಕ್ಕದಲ್ಲಿರೋ ಚೈನ್ ಗ್ಯಾಪ್ ಅಲ್ಲಿ ಒಂದು ಪಫ್ನ ಮಾತ್ರ ಹಾಕೊಳ್ತೀನಿ. ಈಗ ಅದ್ರ ಪಕ್ಕದಲ್ಲಿರೋ ಚೈನ್ ಗ್ಯಾಪ್ ಅಲ್ಲಿ ಒಂದು ಪಫ್ನ ಮಾತ್ರ ಹಾಕೊಳ್ತೀನಿ. ಈಗ ಅದ್ರ ಪಕ್ಕದಲ್ಲಿರೋ ಚೈನ್ ಗ್ಯಾಪ್ ಅಲ್ಲಿ 2 ಪಫ್ನ ಒಂದೇ ಲೂಪ್ ಒಳಗಡೆ ಹಾಕೊಳ್ತೀನಿ. ನೋಡಿ ಹೀಗೆ. ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್, ಇದೇ ರೀತಿ 6 ಪಾರ್ಟ್ ಬರುತ್ತೆ. ಸೊ ಇವಾಗ ಇಲ್ಲೇನು ನಾನು ತೋರಿಸ್ಕೊಟ್ನಲ್ಲ, ಇದೇ ರೀತಿ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋತೀನಿ. ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಈ ರೌಂಡ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಚೈನ್ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ. ಇವಾಗ ಫಸ್ಟು ಪಫ್ ಹಾಕೊಂಡಿದೀವಲ್ವಾ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ನೋಡಿ ಈ ರೌಂಡ್ ಫಿನಿಶ್ ಆದ್ಮೇಲೆ ನಮಗೆ ಈ ರೀತಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ 2 ಪಫ್ ಬಂದಿದೆ, ಇಲ್ಲಿ ಒಂದು ಪಫ್, ಅದ್ರ ಪಕ್ಕದಲ್ಲಿ ಒಂದು ಪಫ್, ಮತ್ತೆ ಇಲ್ಲಿ 2 ಪಫ್ ಒಂದೇ ಲೂಪಲ್ಲಿ ಈ ರೀತಿ ಬರಬೇಕು.
ಇವಾಗ ನೋಡಿ ಇಲ್ಲಿಗೆ ನಾವು ಕ್ರೋಶ ತಗೊಂಡ್ಬರೋಣ. ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಒಂದು ಚೈನ್ ಹಾಕೊಂಡು ಇಲ್ಲಿ ನಾನು ಮತ್ತೆ ಪಫ್ನ ಸ್ಟಾರ್ಟ್ ಮಾಡ್ತೀನಿ. 1 2 3 ನೋಡಿ, ಒಂದು ಚೈನ್ ಹಾಕೊಂಡು ಮತ್ತೆ ಇನ್ನೂ ಒಂದು ಪಫ್ ಇದೇ ಲೂಪ್ ಒಳಗಡೆ ಹಾಕೊಳ್ಬೇಕು. ನೋಡಿ ಹೇಗೆ. ಇವಾಗ ಅದ್ರ ಪಕ್ಕದ ಲೂಪಿಗೆ ಒಂದು ಪಫ್ ಹಾಕೋಬೇಕು. ಅದ್ರ ಪಕ್ಕದ ಲೂಪಿಗೆ ಒಂದು ಪಫ್ ಹಾಕೋಬೇಕು. ಅದ್ರ ಪಕ್ಕದ ಲೂಪಿಗೆ ಒಂದು ಪಫ್ ಹಾಕೊಳ್ಬೇಕು. ಈಗ ಅದ್ರ ಪಕ್ಕದ ಲೂಪಲ್ಲಿ ಅಂದ್ರೆ ಈ 2 ಪಫ್ ಮಧ್ಯಕ್ಕೆ 2 ಪಫ್ ಒಂದೇ ಲೂಪ್ ಒಳಗಡೆ ಹಾಕೊಳ್ಬೇಕು. ನೋಡಿ ಹೀಗೆ ಸೇಮ್. ಇವಾಗ ಇಲ್ಲಿ ಅಷ್ಟೇ 2 ಪಫ್ ಬರುತ್ತೆ, ಅದಾದ್ಮೇಲೆ ಒಂದು ಆದ್ಮೇಲೆ 2 ಬರುತ್ತೆ. ಇದೇ ರೀತಿನೇ ಬರುತ್ತೆ. ರೌಂಡ್ ಪೂರ್ತಿಯಾಗಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಇಲ್ಲಿ ನಾನು 4 ಪಫ್ ಹಾಕೊಂಡಲ್ವಾ, ಇದೇ ಪಫ್ ಹೀಗೆ ಕಂಟಿನ್ಯೂ ಆಗುತ್ತೆ. ಇದು 2, ಇಲ್ಲಿ 2, ಒಂದು ಲೂಪಲ್ಲಿ 2 ಪಫ್, ಇನ್ನೊಂದು ಲೂಪಲ್ಲಿ 2 ಪಫ್, ಇದೇ ರೀತಿ ಇಲ್ಲಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ರೌಂಡ್ ಅಲ್ಲಿ ನೋಡಿ, ಇಲ್ಲಿ 2 ಪಫ್ ಹಾಕೊಂಡಲ್ವಾ, ಇಲ್ಲಿ ಸೆಂಟ್ರಿಗೆ ಒಂದು ಪಫ್ ಬಂದಿದೆ, ಅದ್ರ ಪಕ್ಕ 2 ಪಫ್. ಈ ಲೈನ್ ಪೂರ್ತಿ ಇದೇ ರೀತಿನೇ ಕಂಟಿನ್ಯೂ ಆಗುತ್ತೆ. ಇದು 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 ಹೀಗೆ ಹೀಗೆ ವಿ ಶೇಪ್ ಅಲ್ಲಿ ಬರುತ್ತಲ್ವಾ, ಈ ವಿ ಶೇಪ್ ಅಲ್ಲಿ ಏನ್ ಬರುತ್ತೆ, ಇಲ್ಲಿ 2 ಪಫ್ ಬರುತ್ತೆ. ಈ ಸೆಂಟ್ರಲ್ ಏನ್ ಬರುತ್ತೆ, ಸಿಂಗಲ್ ಪಫ್ ಬರುತ್ತೆ. ನೋಡಿ ಇದರಲ್ಲಿ ಒಂದು ಪಫ್ ಬಂದಿದೆ. ಅದ್ರ ನೆಕ್ಸ್ಟ್ ರೌಂಡ್ ಅಲ್ಲಿ ನೋಡಿ, ಇಲ್ಲಿ 2 ಪಫ್ ಬಂದಿದೆ, ಒಂದು ಪಫ್ 2 ಪಫ್, ಒಂದೊಂದು ಪಫ್ ಸಿಂಗಲ್ ಪಫ್ ಏನಿದೆ 2 ಸತಿ ಬಂದಿದೆ. ಅದ್ರ ನೆಕ್ಸ್ಟ್ ಇವಾಗ ಹಾಕ್ತಿರೋ ರೌಂಡ್ ಅಲ್ಲಿ 3 ಬಂದಿದೆ. ಸೊ ಇದೇ ರೀತಿ 10 ಪಫ್ ಬರಬೇಕು. ಸೆಂಟ್ರಲ್ಲಿ ನಮಗೆ ಹೇಗೆ ಬರುತ್ತೆ, ಹೀಗೆ ವಿ ಶೇಪ್ ಬರುತ್ತೆ. ಹೀಗೆ ವಿ ಶೇಪ್ ಬಂದು ನೋಡಿ ಹೀಗೆ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. 2 ಪಫ್ ಹೀಗೆ ಕಂಟಿನ್ಯೂ ಆಗುತ್ತೆ. ಸೆಂಟ್ರಲ್ಲಿ ಈ 3 ಏನ್ ಬಂದಿದೆಯಲ್ವಾ, ಈ 3 ಬಂದಿರೋ ಜಾಗದಲ್ಲಿ 10 ಪಫ್ ಬರಬೇಕು. 10 ಪಫ್ ಬರೋವರೆಗೂ ನಾವು ಈ ರೌಂಡ್ ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಪ್ರತಿಯೊಂದು ರೌಂಡ್ ಅಲ್ಲೂ ಎಕ್ಸ್ಟೆಂಡ್ ಆಗುತ್ತೆ. ನೋಡಿ ಇವಾಗ ನೆಕ್ಸ್ಟ್ ರೌಂಡಿಗೆ ಇಲ್ಲಿ 2 ಪಫ್ ಹಾಕೋತೀರಾ, ಆಮೇಲೆ ಒಂದು, ಆಮೇಲೆ ಒಂದು, ಆಮೇಲೆ ಒಂದು, ಆಮೇಲೆ ಒಂದು, ಅಲ್ಲಿಗೆ 4 ಪಫ್ ಬರುತ್ತೆ. ಸಿಂಗಲ್ ಪಫ್ 4 ಬರುತ್ತೆ. ಮತ್ತೆ ಇಲ್ಲಿ 2 ಪಫ್ ಕಂಟಿನ್ಯೂ ಆಗುತ್ತೆ. ಇದೇ ರೀತಿ 10 ಪಫ್ ಬರ್ಬೇಕು. ಸಿಂಗಲ್ ಏನ್ ಬರುತ್ತಲ್ಲ, ಇವಾಗ ಇಲ್ಲಿ 3 ಸಿಂಗಲ್ ಏನಿದೆ, ಇದೇ ರೀತಿ 10 ಸಿಂಗಲ್ ಪಫ್ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕಂದ್ರೆ ರೌಂಡ್ ದೊಡ್ಡದಾಗ್ತಾ ಬರುತ್ತೆ. ಪ್ರತಿಯೊಂದು ಲೈನಿಗೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಆದಂಗೆ ನಮ್ಗಿದು ದೊಡ್ಡದಾಗಿ ಬರುತ್ತೆ. ಈ ರೌಂಡ್ ಏನ್ ಹಾಕ್ತಾ ಇದೀವಲ್ಲ, ಈ ರೌಂಡ್ ದೊಡ್ಡದಾಗ್ತಾ ಬರುತ್ತೆ. ಸೊ ಇಲ್ಲಿ 3 ಏನ್ ನಾನು ಪಫ್ ಹಾಕೊಂಡಿದ್ದೀನಲ್ಲ, ಸಿಂಗಲ್ 3, ಇದೇ ರೀತಿ ಸಿಂಗಲ್ 10 ಪಫ್ ಬರಬೇಕು. ಅಲ್ಲಿವರೆಗೂ ನಾನು ಹಾಕೊಳ್ತೀನಿ. ಸಿಂಗಲ್ 10 ಪಫ್ ಬರೋವರೆಗೂ ನಾನು ಹಾಕೊಂಡು ನೆಕ್ಸ್ಟ್ ಸ್ಟೆಪ್ ನ ಯಾವ ರೀತಿ ಹಾಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು 10 ಪಫ್ ಬರೋವರೆಗೂ ಹಾಕೊಳ್ತೀನಿ, ಹಾಕೊಂಡು ತೋರಿಸ್ತೀನಿ. ನೋಡಿ ಇವಾಗ ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಒಂದು ಚೈನ್ ಹಾಕೊಂಡು ಫಸ್ಟ್ ಪಫ್ ಸ್ಟಿಚ್ ಹಾಕೊಂಡಿದ್ನಲ್ವಾ, ಆ ಸ್ಪೇಸಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಈ ರೌಂಡ್ ನ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ನಮ್ಗೆ 10 ಪಫ್ ಸ್ಟಿಚ್ ಏನ್ ನಾನು ಹೇಳಿದ್ನಲ್ವಾ, 10 ಪಫ್ ಸ್ಟಿಚ್ ಬಂದಾಗ ನಮ್ಗೆ ಇಷ್ಟು ದೊಡ್ಡದಾಗಿ ಬರುತ್ತೆ. ಸೊ ನೀವು ಇವಾಗ ಇಲ್ಲಿ ನೋಡಬಹುದು. ನೋಡಿ ಇದು ವಿ ಶೇಪ್ ಅಲ್ಲಿ ನಮ್ಗೆ 2 ಪಫ್ ಸ್ಟಿಚ್ ಬಂದಿರೋದು. ಇದು ಬಿಟ್ರೆ ಸೆಂಟ್ರಲ್ಲಿ 1, ಅದಾದ್ಮೇಲೆ 2 ಪಫ್ ಬಂದಿದೆ. ಅದಾದ್ಮೇಲೆ 1 2 3 ಪಫ್ ಬಂದಿದೆ. ಅದಾದ್ಮೇಲೆ ನೋಡಿ 1 2 3 4 ಪಫ್ ಬಂದಿದೆ. 1 2 3 4 5 ಪಫ್ ಬಂದಿದೆ ನೆಕ್ಸ್ಟ್ ರೌಂಡ್. ಅದ್ರ ನೆಕ್ಸ್ಟ್ ರೌಂಡ್ 1 2 3 4 5 6 ಪಫ್ ಬಂದಿದೆ. ಸೊ ಅದ್ರ ನೆಕ್ಸ್ಟ್ ರೌಂಡ್ 1 2 3 4 5 6 7 ಪಫ್ ಬಂದಿದೆ. ಅದ್ರ ನೆಕ್ಸ್ಟ್ ರೌಂಡ್ 1 2 3 4 5 6 7 8 ಪಫ್ ಬಂದಿದೆ. ಸೊ ಅದ್ರ ನೆಕ್ಸ್ಟ್ ರೌಂಡ್ 1 2 3 4 5 6 7 8 9 ಪಫ್ ಬಂದಿದೆ. ಅದ್ರ ನೆಕ್ಸ್ಟ್ ರೌಂಡ್ 1 2 3 4 5 6 7 8 9 10 ಪಫ್ ಬಂದಿದೆ. ಸೊ 10 ಪಫ್ ಬರೋವರೆಗೂ ನಾನು ರೌಂಡ್ ಹಾಕೋಬೇಕು ಅಂತ ಹೇಳಿದೆ. ನಾನು ಈಗ 10 ಪಫ್ ಬರೋವರೆಗೂ ಹಾಕೊಂಡಿದೀನಿ.
ಸೊ ಈ ಕಡೆ ವಿ ಶೇಪಲ್ಲಿ ಏನಿದೆ ನೋಡಿ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಎರಡೆರಡು ಪಫ್ ಒಂದೇ ಲೂಪ್ ಒಳಗಡೆ ಬರಬೇಕು. ಪ್ರತಿಯೊಂದು ಭಾಗಕ್ಕೂ ಇದೇ ರೀತಿನೇ ಬರ್ಬೇಕು ನೋಡಿ. ಇಲ್ಲೂ ಅಷ್ಟೇ ವಿ ಶೇಪಲ್ಲಿ ಇದೆ. ಸೊ ನಾವು ಈ ರೀತಿ ಕೌಂಟ್ ಹಾಕೋದಾದ್ರೆ ನೋಡಿ, ಇಲ್ಲಿ 4 ಪಫ್ ಒಂದೇ ಲೂಪಲ್ಲಿ ಹಾಕೊಂಡಿದ್ವಲ್ವ, ಅದು ಬಿಟ್ಟು ಒಂದರಿಂದ ಲೆಕ್ಕ ಹಾಕೋದಾದ್ರೆ 1 2 3 4 5 6 7 8 9 10 ರೌಂಡ್ ಹಾಕೋಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ಇಂದ ನೋಡೋದಾದ್ರೆ 1 2 3 4 5 6 7 8 9 10 11 12 13 ಲೈನ್ ಅಂದ್ರೆ 13 ರೌಂಡ್ ಹಾಕೋಬೇಕಾಗುತ್ತೆ. ಸೊ ನಾವು ಇವಾಗ 13 ರೌಂಡ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಮ್ಗೆ ಈ ರೀತಿ ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ರೌಂಡ್ ನ ಯಾವ ರೀತಿ ಹಾಕೋದು ಅಂತ ನೋಡೋಣ. ಸೊ ನೋಡಿ, ಇಲ್ಲಿ ಚೈನ್ ಸ್ಪೇಸ್ ಇದೆಯಲ್ಲ, ಈ ಚೈನ್ ಸ್ಪೇಸ್ಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಹುಲ್ಲನ್ನು ನಾನು ಇಲ್ಲಿವರೆಗೂ ತಗೊಳ್ತೀನಿ ನೋಡಿ ಹೀಗೆ. ಇವಾಗ ಇಲ್ಲಿ ನಾನು 7 ಚೈನ್ ಹಾಕೋತೀನಿ. 1 2 3 4 5 6 7. ಇವಾಗ ಇಲ್ಲಿ 7 ಚೈನ್ ಹಾಕೊಂಡೆ ಅಲ್ವಾ. ಇಲ್ಲಿಂದ ನೋಡಿ 1 2 3 4 4ನೇ ಚೈನ್ ಕೆಳಭಾಗದಿಂದ ಲೆಕ್ಕ ಹಾಕಿ 4ನೇ ಚೈನಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು ನೋಡಿ ಹೀಗೆ. ಈ ರೀತಿ ಬರುತ್ತೆ. ಈಗ ಟ್ರಿಪಲ್ ಕ್ರೋಶೆನ ಹಾಕೊಳ್ಬೇಕು ನೋಡಿ. ಒಂದ್ಸತಿ ಕ್ರೋಶಾಗೆ ಈ ರೀತಿ ತಗೊಂಡ್ರೆ ಡಬಲ್ ಕ್ರೋಶ, ಮತ್ತೆ ಇನ್ನೊಂದ್ಸತಿ ತಗೊಂಡ್ರೆ ತ್ರಿಬಲ್ ಕ್ರೋಶ ನೋಡಿ. ಇವಾಗ ಇದೇ ಲೂಪ್ ಒಳಗಡೆ ಹಾಕೋಬೇಕು. 2ಕ್ಕೆ ಒಂದ್ಸತಿ ಕ್ರೋಶದಿಂದ ಉಲ್ಲನ್ ಎಳ್ಕೋಬೇಕು, ಮತ್ತೆ 2 ಲೂಪಿಗೆ ಒಂದ್ಸತಿ ಎಳ್ಕೋಬೇಕು, ಮತ್ತೆ 2 ಲೂಪಿಗೆ ಒಂದ್ಸತಿ. ಅಲ್ಲಿಗೆ ನಾವು 3 ಸತಿ ಕ್ರೋಶದಿಂದ ಉಲ್ಲನ್ ಎಳ್ಕೋತೀವಿ. ಸೊ ನಾವು 3 ಸಾರಿ ಕ್ರೋಶದಿಂದ ಉಲ್ಲನ್ನ ಎಳ್ಕೊಂಡಾಗ ನಮ್ಗಿದು ತ್ರಿಬಲ್ ಕ್ರೋಶೆ ಆಗತ್ತೆ. ಸೊ ನಾವ್ 2 ಸತಿ ಮಾತ್ರ ಎಳ್ಕೊಂಡಾಗ ಡಬಲ್ ಕ್ರೋಶೆ ಆಗತ್ತೆ. ಇವಾಗ ಇದಾದ್ಮೇಲೆ ಇಲ್ಲಿ ನಾನು 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಆದ್ಮೇಲೆ ಇಲ್ಲಿ ನಾವೇನ್ ತ್ರಿಬಲ್ ಕ್ರೋಶೆ ಹಾಕೊಂಡಿದೀವಲ್ವಾ, ಈ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ಸೊ ಅವಾಗ ನಮ್ಗೆ ಈ ರೀತಿ ಡಿಸೈನ್ ಬರುತ್ತೆ. ಸೊ ನೋಡಿ, ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ನೋಡಿ. 1 2 ಸತಿ ಈ ರೀತಿ ತಗೊಂಡು ಇದು ಒಳಭಾಗದಿಂದ ಈ 2 ಪಫ್ ಮಧ್ಯದಲ್ಲಿ ಇದೆಯಲ್ಲ, ಅದೇ ಲೂಪ್ ಒಳಗಡೆನೆ ತಗೋಬೇಕು. ಸೊ ಟೋಟಲ್ ಆಗಿ 5 ಬರಬೇಕು. ಈ ರೀತಿ ಡಿಸೈನು 5 ಡಿಸೈನ್ ಬರಬೇಕು. 1 2 3 ಚೈನ್ ಹಾಕೊಂಡು ಈ ಟ್ರಿಪಲ್ ಕ್ರೋಶೆ ಹಾಕೊಂಡಿದೀವನಲ್ವಾ, ಆ ಟ್ರಿಪಲ್ ಕ್ರೋಶೆ ಒಳಭಾಗದಿಂದ ನೋಡಿ ಈ ರೀತಿ ಉಲ್ಲನ್ ಹೇಳ್ಕೊಂಡು ಸಿಂಗಲ್ ಕ್ರೋಶೆನ ಹಾಕೊಳ್ತೀನಿ ನೋಡಿ. 1 2 ಈ ರೀತಿ ತಗೊಂಡು ಇದೇ ಲೂಪ್ ಒಳಗಡೆನೆ ಹಾಕೋಬೇಕು ನೋಡಿ. 2 ಲೂಪಿಗೆ ಒಂದ್ಸತಿ, ಮತ್ತೆ 2 ಲೂಪಿಗೆ ಒಂದ್ಸತಿ, ಮತ್ತೆ 2 ಲೂಪಿಗೆ ಒಂದ್ಸತಿ. ಇವಾಗ ಇದು ತ್ರಿಬಲ್ ಕ್ರೋಶೆ ಆಯ್ತು. 1 2 3 ಚೈನ್ ಹಾಕೊಂಡು ನೋಡಿ, ಈ ತ್ರಿಬಲ್ ಕ್ರೋಶೆ ಹಾಕೊಂಡಿದೀನಲ್ವಾ, ಈ ತ್ರಿಬಲ್ ಕ್ರೋಶೆ ಒಳಭಾಗಕ್ಕೆ ಈ ರೀತಿ ಉಲ್ಲನ್ ಎಳ್ಕೋಬೇಕು. ಒಳಭಾಗದಿಂದ ಉಲ್ಲನ್ ಎಳ್ಕೊಂಡು ಒಂದ್ ಸಿಂಗಲ್ ಕ್ರೋಶೆ ಹಾಕೋಬೇಕು ನೋಡಿ ಹೀಗೆ. ಸೊ ನಾನು ಈ ವಿಡಿಯೋದಲ್ಲಿ ಏನ್ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರು ನೀವು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬಹುದು. ಇವಾಗ ನೋಡಿ 1 2 3 4 5 ಡಿಸೈನ್ ಬಂದಿದೆ. ಇವಾಗ ಒಂದು ಚೈನ್ ಹಾಕೊಳ್ಳಿ. ಇಲ್ಲಿ ಪಕ್ಕದ ಲೂಪು. ಸೊ ನೋಡಿ, ಇಲ್ಲಿಗೆ ನಾವು ಒಂದೇ ಲೂಪ್ ಒಳಗಡೆ 5 ಡಿಸೈನ್ ಹಾಕೊಂಡ್ವಿ ಅಲ್ವಾ. 5 ಡಿಸೈನ್ ಹಾಕೊಂಡು ಪಕ್ಕದ ಲೂಪ್ ನ ಸ್ಕಿಪ್ ಮಾಡ್ಬೇಕು. ಅದ್ರ ಪಕ್ಕದ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು ಹೀಗೆ ನೋಡಿ. ಇದು ಗ್ಯಾಪ್ ಬಿಡಬೇಕು. ಅದ್ರ ಪಕ್ಕದ ಲೂಪಿಗೆ ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತೆ ಒಂದು ಚೈನ್ ಹಾಕೊಂಡು ಇಲ್ಲಿಂದ ಮತ್ತೆ ತ್ರಿಬಲ್ ಕ್ರೋಶೆ ಹಾಕೋಬೇಕು ನೋಡಿ. ಒಂದು ಲೂಪ್ ನ ಸ್ಕಿಪ್ ಮಾಡಿ 2ನೇ ಲೂಪಿಗೆ ನಾವು ಟ್ರಿಪಲ್ ಕ್ರೋಶೆನ ಹಾಕೋಬೇಕು. 1 2 3 ಮತ್ತೆ 1 2 3 ಚೈನ್ ಹಾಕೊಂಡು ನೋಡಿ. 3 ಚೈನ್ ಆದ್ಮೇಲೆ ಈ ತ್ರಿಬಲ್ ಕ್ರೋಶೆ ಹಾಕೊಂಡಿದೀಯಲ್ವಾ, ಅದ್ರ ಒಳಭಾಗದಿಂದ ಹುಲ್ಲನ್ನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ಸೇಮ್ ಇದೇ ರೀತಿ ಡಿಸೈನ್ ಬರುತ್ತೆ. ಮತ್ತೆ ಇಲ್ಲಿ ಟ್ರಿಪಲ್ ಕ್ರೋಶೆ ಹಾಕೋಬೇಕು. ಮತ್ತೆ 3 ಚೈನ್ ಹಾಕೊಂಡು ಈ ತ್ರಿಬಲ್ ಕ್ರೋಶೆ ಇವಾಗ ಹಾಕೊಂಡ್ವಲ್ವಾ, ಆ ಲೂಪ್ ಒಳಭಾಗದಿಂದ ಉಲ್ಲನ್ ಎಳ್ಕೊಂಡು ನಾವು ಸಿಂಗಲ್ ಕ್ರೋಶೆನ ಹಾಕೋಬೇಕು. ನೀವು ಇಲ್ಲಿ ನೋಡ್ಬೋದು ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ನಾನು ಈ ಡಿಸೈನ್ ನ ಹಾಕ್ಬೇಕಾದ್ರೆ 7 ಚೈನ್ ಹಾಕೊಂಡು ಹಾಕ್ತೆ. ಸೊ ಇಲ್ಲಿ ಡಿಸೈನ್ ನಮ್ಗೆ ಇಲ್ಲಿಗೆ ಎಂಡ್ ಆಯ್ತು. ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ತಗೊಂಡಿದೀವಿ. ಫಸ್ಟ್ ಸ್ಟಾರ್ಟಿಂಗ್ ಡಿಸೈನ್ ಹಾಕೋದಕ್ಕೆ ಮಾತ್ರ ನಾವು ಚೈನ್ ನಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಆಮೇಲೆಲ್ಲ ನಮ್ಗೆ ತ್ರಿಬಲ್ ಕ್ರೋಶೆ ಇಂದಾನೆ ಸ್ಟಾರ್ಟ್ ಮಾಡ್ಕೋಬೇಕು. 1 2 3
ನೋಡಿ ಈ ಟ್ರಿಬಲ್ ಕ್ರೋಶೆ ಹಾಕೊಂಡಿದ್ದೀನಲ್ವಾ ಅದ್ರ ಒಳಭಾಗದಿಂದ ಉಲ್ಲನ್ ಹೇಳ್ಕೊಂಡು ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. ಸೊ ಒಂದೊಂದು ಲೂಪಲ್ಲೂ 5 ಡಿಸೈನು ಬರಬೇಕು ನಮಗೆ, ಆ ರೀತಿ ನಾವು ಹಾಕೊಳ್ಬೇಕು. ನೋಡಿ ಹೀಗೆ ಇದೊಂದು ಡಿಸೈನ್ ಹಾಕೊಂಡ್ರೆ ನನಗೆ ಈ ಲೂಪಲ್ಲಿ ಡಿಸೈನ್ ಕಂಪ್ಲೀಟ್ ಆಗತ್ತೆ. ಹೀಗೆ ಇವಾಗ ಇಲ್ಲಿ ಒಂದು ಚೈನ್ ಹಾಕೊಂಡು ಮತ್ತೆ ಒಂದು ಲೂಪ್ನ ಸ್ಕಿಪ್ ಮಾಡಿ 2ನೇ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಬೇಕು. ಮತ್ತೆ ಇಲ್ಲಿ ಒಂದು ಚೈನ್ ಹಾಕೊಂಡು ಟ್ರಿಪಲ್ ಕ್ರೋಶೆ ಹಾಕೋಬೇಕು. ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕೊಂಡಿದ್ವಲ್ವ ಅದ್ರ ಪಕ್ಕದ ಲೂಪ್ನ ಸ್ಕಿಪ್ ಮಾಡ್ಕೊಂಡು ಅದ್ರ ಪಕ್ಕದ ಲೂಪಿಗೆ ನಾವು ಡಿಸೈನ್ ನ ಹಾಕೊಳ್ಬೇಕು, ಟ್ರಿಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಪ್ರತಿಯೊಂದು ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಒಂದೊಂದು ಲೂಪ್ನ ಸ್ಕಿಪ್ ಮಾಡ್ಬೇಕಾಗತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಡಿಸೈನು ತುಂಬಾನೇ ಕ್ಯೂಟ್ ಆಗಿ ಬರುತ್ತೆ ಡಾಲಿ ಇದು. ನೋಡಿ ಹೀಗೆ ಇವಾಗ ಒಂದು ಚೈನ್ ಹಾಕೊಳ್ತೀನಿ, ಒಂದು ಲೂಪ್ನ ಸ್ಕಿಪ್ ಮಾಡಿ 2ನೇ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಮತ್ತೆ ಒಂದು ಚೈನ್ ಹಾಕೊಂಡು ನೋಡಿ ಒಂದು ಲೂಪ್ನ ಸ್ಕಿಪ್ ಮಾಡಿ ಅದ್ರ ಪಕ್ಕದ ಲೂಪಿಗೆ ನಾನಿಲ್ಲಿ ಮತ್ತೆ ಡಿಸೈನ್ ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಹೀಗೆ ಇವಾಗ ಇಲ್ಲಿ ಒಂದು ಚೈನ್ ಹಾಕೊಂಡು ನೋಡಿ ಇಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ ಇದು ಒಂದು ಲೂಪು. ಈ ಲೂಪ್ನ ಸ್ಕಿಪ್ ಮಾಡಿ ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಮತ್ತೆ ಒಂದು ಚೈನ್ ಹಾಕೊಂಡು ಇಲ್ಲಿ ಒಂದು ಲೂಪ್ ಸ್ಕಿಪ್ ಮಾಡಿ ಈ ಲೂಪಿಗೆ ಟ್ರಿಪಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ 2 ಪಫ್ ಮಧ್ಯದಲ್ಲಿ ಡಿಸೈನ್ ಬಂದಿದೆ. ಸೊ ಈ ಒಂದು ಡಿಸೈನ್ ಏನಿದೆ ಈ ವಿ ಶೇಪಲ್ಲಿ ಬಂದಿರೋ ಡಿಸೈನ್ ಏನಿದೆ ಅದೇ ಪಫ್ 2 ಪಫ್ ಬಂದಿರೋ ಮಧ್ಯಕ್ಕೆ ಡಿಸೈನು ಎಂಡ್ ಆಗುತ್ತೆ. ನೋಡಿ ಇಲ್ಲೂ ಡಿಸೈನ್ ಬರುತ್ತೆ, ಇಲ್ಲೂ ಡಿಸೈನ್ ಬರುತ್ತೆ, ಈ ರೀತಿ ಬರುತ್ತೆ. ಈ ಕಡೆ ನೋಡ್ಬೋದು ಈ ಕಡೆ ಸೈಡಲ್ಲಿ 2 ಪಫ್ ಮಧ್ಯ ಸಿಂಗಲ್ ಕ್ರೋಶೆ ಬಂದಿದೆ. ನೋಡಿ ಇಲ್ಲಿ ಬಂದಿದೆಯಲ್ಲ ಈ ರೀತಿ ಇಲ್ಲಿ ಬಂದಿದೆ. ಇದೇ ರೀತಿ ಈ ಕಡೆ ಪಫಿಗೆ ಕೂಡ ಬರುತ್ತೆ. ಸೊ ಒಂದು ಡಿಸೈನಿಗೆ ಈ ರೀತಿ ಬಂದ್ರೆ ಇನ್ನೊಂದು ಡಿಸೈನ್ಗೆ ಈ ರೀತಿ ಬರುತ್ತೆ. ಸೊ ಇವಾಗ ಇದನ್ನ ಯಾವ ರೀತಿ ಹಾಕೋದು ಅಂತ ನೋಡಿದ್ವಿ ಅಲ್ಲ, ಇದೇ ರೀತಿ ಈ ರೌಂಡ್ ಪೂರ್ತಿಯಾಗಿ ಫಿನಿಶ್ ಮಾಡ್ಕೋಬೇಕು. ಈ ರೌಂಡ್ ಪೂರ್ತಿ ಫಿನಿಶ್ ಮಾಡ್ಕೊಂಡ್ರೆ ನಮಗೆ ಈ ಡಾಲಿ ಕಂಪ್ಲೀಟ್ ಆದಂಗೆ. ಸೊ ಬೇಸು ಕಂಪ್ಲೀಟ್ ಆದಂಗೆ ಇದ್ರ ಮೇಲೆ ನಾವು ಫ್ಲವರ್ಸ್ ನ ಹಾಕೋಬೇಕಾಗುತ್ತೆ. ಇವಾಗ ನಾನು ಈ ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋಬೇಕು ಅಂತ ನಾನು ತೋರಿಸ್ತೀನಿ. ಇವಾಗ ನೋಡಿ ರೌಂಡ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇಲ್ಲಿ ಒಂದು ಚೈನ್ ಹಾಕೊಂಡು ಒಂದು ಲೂಪ್ನ ಸ್ಕಿಪ್ ಮಾಡಿ 2ನೇ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಂಡು ಮತ್ತೆ ಒಂದು ಚೈನ್ ಹಾಕೊಂಡು ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ 3ನೇ ಚೈನು, ಈ 3ನೇ ಚೈನಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ. ಈಗ ಇಲ್ಲಿ ಒಂದು ಚೈನ್ ಹಾಕೊಂಡು ಒಂದಿಷ್ಟದ ಉಲ್ಲನ್ನ ಬಿಟ್ಟು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ. ಇವಾಗ ನೋಡಿ ನಮಗೆ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ.
ಇವಾಗ ಈ ಉಲ್ಲನ್ ಇದೆ ಅಲ್ವಾ, ಎಕ್ಸ್ಟ್ರಾ ಇರೋ ಉಲ್ಲನ್ನ ಈಗ ಸೂಜಿಗೆ ಪೋಣಿಸ್ಕೊಂಡು ನೋಡಿ ಹಿಂಭಾಗಕ್ಕೆ ನೋಡಿ ಹೀಗೆ ಹಿಂಭಾಗದಲ್ಲಿ ಹುಲ್ಲನ್ನು ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ನಮಗೆ ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನೋಡಿ ಬೇಸ್ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ, ಫಸ್ಟ್ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದೆಲ್ಲ, ಸ್ಟಾರ್ಟ್ ಮಾಡಿದಾಗ ಈ 2 ಪಫ್ ಏನಿದೆ 2 ಪಫ್ ಮಧ್ಯ ಡಿಸೈನ್ ಬಂದಿದೆ. ಸೊ ಹಾಗೆ ನೋಡ್ತಾ ಇದ್ರೆ ನೋಡಿ ಇಲ್ಲಿ ಎಂಡ್ ಆಗತ್ತವ, 2 ಪಫ್ ಮಧ್ಯೆ ಎಂಡ್ ಆಗಿದೆ. ಸೊ ಅದ್ರ ಪಕ್ಕದ ಡಿಸೈನ್ ಅಲ್ಲಿ ನೋಡಿ ಇಲ್ಲಿ 2 ಪಫ್ ಮಧ್ಯ ನಮಗೆ ಸಿಂಗಲ್ ಕ್ರೋಶೆ ಬಂದಿದೆ. ಅದೇ ಲೈನ್ ಅಲ್ಲಿ ನೋಡಿ ಈ ಡಿಸೈನ್ ಈ ವಿ ಶೇಪ್ ಎಂಡ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ನಮಗೆ ಸಿಂಗಲ್ ಕ್ರೋಶೆನೆ ಬರುತ್ತೆ, ಮತ್ತೆ ಡಿಸೈನ್ ಬರುತ್ತೆ, ಮತ್ತೆ ಸಿಂಗಲ್ ಕ್ರೋಶೆ ಬರುತ್ತೆ. ಒಂದು ಡಿಸೈನ್ಗೆ ಆ ರೀತಿ ಬಂದ್ರೆ ಇನ್ನೊಂದು ವಿ ಶೇಪ್ ಡಿಸೈನ್ಗೆ ಆ ರೀತಿ ಬರುತ್ತೆ. ಸೊ ಇವಾಗ ಇದು ನಮಗೆ ಬೇಸ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಫ್ಲವರ್ಸ್ ನ ಹಾಕೋಬೇಕು. ಫ್ಲವರ್ ಯಾವ ರೀತಿ ಹಾಕೋದಂತ ನೋಡೋಣ. ಸೊ ನೋಡಿ ಇದನ್ನ ಹೀಗೆ ಇಟ್ಕೊಂಡು, ಸೊ ಫಸ್ಟ್ ನಾನು ಇಲ್ಲಿ ರೆಡ್ ಕಲರ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಮ್ಯಾಜಿಕ್ ಸರ್ಕಲ್ ಹಾಕೋಬೇಕು. ಸೊ ಮ್ಯಾಜಿಕ್ ಸರ್ಕಲ್ ಯಾರಿಗೆಲ್ಲ ಹಾಕೊಳ್ಳೋದಕ್ಕೆ ಬರೋದಿಲ್ಲ, ಮ್ಯಾಜಿಕ್ ಸರ್ಕಲ್ದು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಹಾಕೊಳ್ಬಹುದು. ನೋಡಿ ಮ್ಯಾಜಿಕ್ ಸರ್ಕಲ್ ಹಾಕೊಂಡು 5 ಚೈನ್ ಹಾಕೋಬೇಕು. 1 2 3 4 5. 5 ಚೈನ್ ಆದ್ಮೇಲೆ 1 ಡಬಲ್ ಕ್ರೋಶೆ ಮ್ಯಾಜಿಕ್ ಸರ್ಕಲ್ ಒಳಗಡೆ ಹಾಕೋಬೇಕು. ಮತ್ತೆ 2 ಚೈನು 1 ಡಬಲ್ ಕ್ರೋಶೆ, ಮತ್ತೆ 2 ಚೈನು 1 ಡಬಲ್ ಕ್ರೋಶೆ. ಈಗ ಮತ್ತೆ ಇಲ್ಲಿ 2 ಚೈನ್ ಹಾಕೋಬೇಕು. ಇವಾಗ ನೋಡಿ 4 ಡಬಲ್ ಕ್ರೋಶೆ ನಮಗೆ ಬಂದಿದೆ. ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ 3 ಚೈನ್ ಹಾಕೊಂತೀವಲ್ವಾ, ಈ 2 ಚೈನು ಇಲ್ಲಿ ನಾವ್ ಇಲ್ಲಿಗೆ ಬರೋ ರೀತಿ ಹಾಕೊಳ್ತೀವಿ. 3ನೇ ಚೈನಿಗೆ ನಾವಿಲ್ಲಿ ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಈ ರೌಂಡ್ ನ ಫಿನಿಶ್ ಮಾಡಬೇಕು. ಸೊ ನೋಡಿ 1 2 3 4 ಸ್ಟಾರ್ಟಿಂಗ್ ಹಾಕಿರೋ 3 ಚೈನ್ ಸೇರಿಸಿ 4 ಡಬಲ್ ಕ್ರೋಶೆ ಬಂದಿದೆ. ಇವಾಗ ಈ ಉಲ್ಲನ್ ಇಟ್ಕೊಂಡು ಟೈಟ್ ಆಗಿ ಹೇಳಿದ್ರೆ ನೋಡಿ ಸೆಂಟ್ರಲ್ ಇರೋ ಹೋಲು ಕ್ಲೋಸ್ ಆಗುತ್ತೆ. ಸೊ ಇವಾಗ 3ನೇ ಚೈನ್ 1 2 3 3ನೇ ಚೈನಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಈ ರೌಂಡ್ ನ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಈ ರೀತಿ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಇವಾಗ 2 ಚೈನ್ ಗ್ಯಾಪ್ ಅಲ್ಲಿ 1 ಸಿಂಗಲ್ ಕ್ರೋಶೆ ಹಾಕೊಂಡು 1 ಚೈನ್ ಹಾಕೊಂಡು ಇದೇ 2 ಚೈನ್ ಗ್ಯಾಪ್ ಅಲ್ಲಿ 3 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ಈಗ 3 ಡಬಲ್ ಕ್ರೋಶೆ ಮತ್ತೆ 1 ಚೈನು 1 ಸಿಂಗಲ್ ಕ್ರೋಶೆ ಅದೇ ಲೂಪ್ ಒಳಗಡೆ ಹಾಕೊಳ್ಬೇಕು. ನೋಡಿ 1 ಪೆಟಲ್ ನಮ್ಗೆ ಕಂಪ್ಲೀಟ್ ಆಗ್ತಾ ಇದೆ. ಈಗ ಅದ್ರ ಪಕ್ಕದಲ್ಲಿರೋ 2 ಚೈನ್ ಗ್ಯಾಪ್ ಅಲ್ಲಿ 1 ಸಿಂಗಲ್ ಕ್ರೋಶೆ 1 ಚೈನು 3 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕೊಳ್ಬೇಕು. ಇಲ್ಲಿ 3 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 1 ಚೈನು 1 ಸಿಂಗಲ್ ಕ್ರೋಶೆ ಇದೆ ಲೂಪ್ ಒಳಗಡೆ. ಇದೇ ರೀತಿ ರೌಂಡ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ಇಲ್ಲಿ 2 ಪೆಟಲ್ ಯಾವ ರೀತಿ ತೋರಿಸ್ತೆ, ಇಲ್ಲಿ ಇನ್ನೂ 2 ಪೆಟಲ್ ಇದೇ ರೀತಿ ಹಾಕೋಬೇಕು. ಇವಾಗ ನಾನು ಇನ್ನೂ 2 ಪೆಟಲ್ನ ಹಾಕೊಂಡು ತೋರಿಸ್ತೀನಿ. ಇವಾಗ ನೋಡಿ 4 ಪೆಟಲ್ಸ್ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಈ ರೌಂಡ್ ನ ಫಿನಿಶ್ ಮಾಡ್ಕೋಬೇಕು. ಈ ರೌಂಡ್ ಫಿನಿಶ್ ಮಾಡ್ಕೋಬೇಕಂದ್ರೆ ಫಸ್ಟ್ ಡಬಲ್ ಕ್ರೋಶೆ ಹಾಕೊಂಡಿದೀವಲ್ವಾ ಪೆಟಲ್ಲು, ಆ ಪೆಟಲ್ ನೋಡಿ ಆ ಪೆಟಲ್ ಒಳಭಾಗದಿಂದ ಹಿಂಬದಿಗೆ ಕ್ರೋಶೆ ತಗೊಂಡು ಉಲ್ಲನ್ ಎಳ್ಕೋಬೇಕು. ಎಳ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕೊಂಡು ಮತ್ತೆ ನೋಡಿ ಇದು ಬಿಟ್ಟು ಲಾಸ್ಟ್ ಪೆಟಲ್, ಇದು ಈ ಲಾಸ್ಟ್ ಪೆಟಲ್ ಹಿಂಭಾಗದಿಂದ ಮುಂಭಾಗಕ್ಕೆ ಕ್ರೋಶೆ ತಗೊಂಡು ಉಲ್ಲನ್ ಎಳ್ಕೊಂಡು ಇಲ್ಲಿ 1 ಚೈನ್ ಹಾಕೋಬೇಕು. ನೋಡಿ ಇವಾಗ ನಮಗೆ ಸೆಕೆಂಡ್ ರೌಂಡ್ ಪೆಟಲ್ ಹಾಕೋದಕ್ಕೆ ಹಿಂಭಾಗಕ್ಕೆ ಉಲ್ಲನ್ ಬಂದಿದೆ. ಸೊ ನೋಡಿ ಇವಾಗ ಇಲ್ಲಿ 1 2 3 4 ಚೈನ್ ಹಾಕೊಳ್ಬೇಕು. 4 ಚೈನ್ ಹಾಕೊಂಡು ಇಲ್ಲಿ ನಮ್ಗೆ ನೋಡಿ ಇಲ್ಲಿ ನಮ್ಗೆ ಡಬಲ್ ಕ್ರೋಶೆ ಇದೆ ಅಲ್ವಾ, ಈ ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಂಡು ಮತ್ತೆ ಹಿಂಭಾಗಕ್ಕೆ ಡಬಲ್ ಕ್ರೋಶೆ ಮೇಲ್ಭಾಗದಿಂದ ಹಿಂಭಾಗಕ್ಕೆ ಕ್ರೋಶೆ ತಗೊಂಡು ಉಲ್ಲನ್ನ ಎಳ್ಕೋಬೇಕು. ನೋಡಿ ಹೀಗೆ ಮುಂಭಾಗಕ್ಕೆ ಎಳ್ಕೊಂಡು ಮತ್ತೆ ಹಿಂಭಾಗಕ್ಕೆ ಎಳ್ಕೊಂಡು 1 ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ಮತ್ತೆ 4 ಚೈನು
ಮತ್ತೆ ನೋಡಿ ಹೀಗೆ ನೀವು ಈ ರೀತಿ ಇಟ್ಕೊಂಡು ಹಾಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇದರಲ್ಲಿ ಯಾರಿಗೆಲ್ಲ ಫ್ಲವರ್ ಹಾಕೋದು ಅರ್ಥ ಆಗ್ತಾ ಇಲ್ಲ, ಫ್ಲವರ್ ಹಾಕೋದು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಹಾಕ್ಕೋಬಹುದು. ಇದ್ರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ನೀವು ಅದ್ರಲ್ಲಿ ನೋಡ್ಬಿಟ್ಟು ಹಾಕೊಳ್ಬಹುದು. ಸೊ ಆಲ್ರೆಡಿ ವಿಡಿಯೋ ತುಂಬಾ ಲಾಂಗ್ ಆಗಿರೋದ್ರಿಂದ ನಾನು ಇಲ್ಲಿ ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ 2 ಪೆಟಲ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಫ್ಲವರ್ ಹಾಕೋದು ಗೊತ್ತಾಗಬೇಕು ಅನ್ನೋಂಥವ್ರು ಫ್ಲವರ್ ಹಾಕಿರೋಂಥ ವಿಡಿಯೋನ ನೀವು ಚೆಕ್ ಮಾಡಿದ್ರೆ ಅದರಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿಲ್ಲ, ಆ ರೀತಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಅದನ್ನ ನೋಡ್ಬಿಟ್ಟು ಹಾಕೊಳ್ಬಹುದು. ನೋಡಿ ಇಲ್ಲಿ ಸೆಕೆಂಡ್ ರೌಂಡು ನಾನು ಆಲ್ರೆಡಿ ಒಂದು ಪೆಟಲ್ ಕಂಪ್ಲೀಟ್ ಮಾಡ್ಕೊಂಡೆ. ಇವಾಗ ನೋಡಿ ಸೆಕೆಂಡ್ ರೌಂಡಲ್ಲಿ ಇನ್ನೊಂದು ಪೆಟಲ್ನ ತೋರಿಸ್ತೀನಿ. ನೋಡಿ ಫಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು, ಆಮೇಲೆ ಒಂದು ಚೈನ್ ಹಾಕ್ಕೊಂಡು ಫಸ್ಟ್ ರೌಂಡಲ್ಲಿ ನಾವು 3 ಡಬಲ್ ಕ್ರೋಶೆ ಹಾಕೊಂಡಿದ್ವಿ ಅಲ್ವಾ, ಸೆಕೆಂಡ್ ರೌಂಡಲ್ಲಿ ನಾವು 5 ಡಬಲ್ ಕ್ರೋಶೆ ಒಂದೇ ಪೆಟಲಿಗೆ ಹಾಕೋಬೇಕು. ನೋಡಿ 5 ಡಬಲ್ ಕ್ರೋಶೆ ಆಯಿತು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕೋಬೇಕು. ನೋಡಿ ಈ ರೀತಿ ಬರುತ್ತೆ. ನೋಡಿ ಈ ಪೆಟಲ್ಗಿಂತ ಈ ಪೆಟಲ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸೊ ಇದು ನಾನು ಏನು ತೋರಿಸ್ತಾ ಇದ್ದೀನಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಫ್ಲವರ್ದು ಸಪ್ರೇಟ್ ವಿಡಿಯೋ ಇದೆ, ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೊಳ್ಬೋದು. 3 4 5 ಸೊ ಇದ್ರಲ್ಲಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. 2 3 4 5 ಮತ್ತೆ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ ಇದೆ ಲೂಪ್ ಒಳಗಡೆ. ಇವಾಗ ನೋಡಿ 4 ಪೆಟಲು ಕಂಪ್ಲೀಟ್ ಆಯಿತು. ಇವಾಗ ಸ್ಟಾರ್ಟಿಂಗ್ ನಾವು ಫಸ್ಟ್ ಲೈನಲ್ಲಿ ಯಾವ ರೀತಿ ತೊಗೊಂಡ್ವಿ ಫಸ್ಟ್ ಪೆಟಲ್ ಹಾಕೊಂಡಾಗ ಅದೇ ರೀತಿ ಇಲ್ಲೂ ಹಾಕೋಬೇಕು. ನೋಡಿ ಫಸ್ಟ್ ಪೆಟಲ್ ಸ್ಟಾರ್ಟ್ ಮಾಡೋದಲ್ಲ ಸೆಕೆಂಡ್ ರೌಂಡಲ್ಲಿ, ಅದ್ರ ಮೇಲ್ಭಾಗದಿಂದ ಹಿಂಭಾಗದಿಂದ ಕ್ರೋಶ ಹಾಕೊಂಡು ಉಲ್ಲನ್ ಎಳ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕೊಂಡು ಲಾಸ್ಟ್ ಪೆಟಲ್ ನೋಡಿ ಲಾಸ್ಟ್ ಪೆಟಲ್ ಹಾಕಿದ್ದೀನಿ ಅಲ್ವಾ, ಅದ್ರ ಹಿಂಭಾಗದಿಂದ ಕ್ರೋಶ ತೊಗೊಂಡು ಮುಂಭಾಗಕ್ಕೆ ತೊಗೊಂಡು ಉಲ್ಲನ್ ಎಳ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತೆ ನೋಡಿ 1 2 3 4 5 6 ಚೈನ್ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ ಡಬಲ್ ಕ್ರೋಶೆ ಇದೆ ಅಲ್ವಾ, ಈ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಮತ್ತೆ 1 2 3 4 5 6 ಚೈನ್ ಹಾಕೊಂಡು ನೋಡಿ ಹೀಗೆ 1 2 3 4 5 6 ನಾವು ಸೆಕೆಂಡ್ ರೌಂಡಲ್ಲಿ ಡಬಲ್ ಕ್ರೋಶೆಗೆ ಯಾವ ರೀತಿ ಸಿಂಗಲ್ ಕ್ರೋಶೆ ಹಾಕೊಳ್ತೀವಿ ಅದೇ ರೀತಿ ಇನ್ನು 2 ರೌಂಡಿಗೆ ನಾವು ಹಾಕೊಳ್ಬೇಕಾಗುತ್ತೆ. ಇವಾಗ 4 ಪೆಟಲಿಗೂ ರೆಡಿ ಆಗಿದೆ. ಇಲ್ಲಿಗೊಂದು ಸಿಂಗಲ್ ಕ್ರೋಶೆ ಹಾಕೊಂತ ಇದ್ದೀನಿ ನೋಡಿ ಹೀಗೆ. ಇವಾಗ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನು. ಸೆಕೆಂಡ್ ರೌಂಡಲ್ಲಿ ನಾವು 5 ಡಬಲ್ ಕ್ರೋಶೆ ಹಾಕೊಂಡಿದ್ವಿ ಅಲ್ವಾ, ಈ ರೌಂಡಲ್ಲಿ ನಾವು 7 ಡಬಲ್ ಕ್ರೋಶೆ ಒಂದೇ ಪೆಟಲಿಗೆ ಹಾಕೊಳ್ಬೇಕು. 2 3 4 5 6 7 ಮತ್ತೆ ಒಂದು ಚೈನ್ ಹಾಕೊಂಡು ಇದೇ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ ಕಂಪ್ಲೀಟ್ ಆಯ್ತಲ್ವಾ. ಈಗ ಮತ್ತೆ 6 ಚೈನ್ ಗ್ಯಾಪ್ ಇದೆಯಲ್ಲ ಪಕ್ಕದಲ್ಲಿ, ಅದಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಒಂದು ಚೈನ್ ಹಾಕೊಂಡು 7 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕೋಬೇಕು. 2 3 4 5 6 7 ಮತ್ತೆ ಒಂದು ಚೈನ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಇವಾಗ ನೋಡಿ ಅದ್ರ ಪಕ್ಕದ ಚೈನ್ ಇದೆಯಲ್ವಾ 6 ಚೈನ್ ಗ್ಯಾಪು, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನ್. ಸೇಮ್ ಇಲ್ಲಿ 2 ಪೆಟಲ್ ಯಾವ ರೀತಿ ಹಾಕೊಂಡ್ವಿ ಅದೇ ರೀತಿ ಇಲ್ಲಿ 2 ಪೆಟಲ್ ಹಾಕೋಬೇಕು. ಇವಾಗ 2 ಪೆಟಲ್ನ ಹಾಕೊಂಡು ತೋರಿಸ್ತೀನಿ ನೋಡಿ. ಇವಾಗ 4 ಪೆಟಲ್ಗೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ 2 ರೌಂಡಲ್ಲಿ ನಾವು ಯಾವ ರೀತಿ ಸ್ಲಿಪ್ ಸ್ಟಿಚ್ನ ಹಾಕೊಂಡು ರೌಂಡ್ನ ಫಿನಿಶ್ ಮಾಡ್ಕೊಂಡ್ವಿ ಅದೇ ರೀತಿ ಈ ರೌಂಡಲ್ಲೂ ರೌಂಡ್ನ ಫಿನಿಶ್ ಮಾಡಿಕೊಂಡು ಹಿಂಭಾಗಕ್ಕೆ ಹುಲ್ಲನ್ನು ತಗೊಳ್ಬೇಕು ನೋಡಿ ಹೀಗೆ. ಈಗ ಇಲ್ಲಿ ನಾವು ಚೈನ್ ಹಾಕೋಬೇಕು. 1
2 3 4 5 6 7 8 ಚೈನ್ ಹಾಕೊಂಡಿದ್ದೀನಿ. 8 ಚೈನ್ ಹಾಕೊಂಡು ನೋಡಿ ಅದೇ ಡಬಲ್ ಕ್ರೋಶೆಗೆ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ಸಿಂಗಲ್ ಕ್ರೋಶೆ ಹಾಕೊಂಡು. ಮತ್ತೆ 1 2 3 4 5 6 7 8 ಸ್ಟಾರ್ಟಿಂಗ್ ಫಸ್ಟ್ ರೌಂಡಲ್ಲಿ ನಾವೇನು ಡಬಲ್ ಕ್ರೋಶೆ ಹಾಕ್ಕೊಂಡ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ ನಾವು 4 ಲೇಯರ್ ಪೆಟಲ್ ಏನು ಹಾಕ್ಕೊಳ್ತೀವಿ, ಆ 4 ಲೇಯರ್ ಪೆಟಲಿಗೂ ಚೈನ್ನ ನಾವು ಇದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಸೊ ಫ್ಲವರ್ನ ನಾನು ತುಂಬ ಫಾಸ್ಟಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಫ್ಲವರ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೊಳ್ಬೋದು. ಇವಾಗ ನೋಡಿ ನಮ್ಗೆ ಇಲ್ಲಿ 4 ಚೈನ್ ರೆಡಿ ಆಗಿದೆ. ಸೊ 4 ಪೆಟಲಿಗೂ ಚೈನ್ ರೆಡಿ ಆಗಿದೆ. ಈಗ ಇದೊಂದು ರೌಂಡ್ ಹಾಕ್ಕೊಂಡ್ರೆ ನಮಗೆ ಫ್ಲವರ್ ಕಂಪ್ಲೀಟ್ ಆಗುತ್ತೆ. ನೋಡಿ ಫಸ್ಟ್ ಪೆಟಲ್ಲಿಗೆ 1 ಸಿಂಗಲ್ ಕ್ರೋಶೆ 1 ಚೈನು. ನಾವು 3ನೇ ರೌಂಡಲ್ಲಿ ಪೆಟಲ್ಸಿಗೆ 7 ಡಬಲ್ ಕ್ರೋಶೆ ಹಾಕೊಂಡಿದ್ಯಲ್ವಾ, ಈ ರೌಂಡಲ್ಲಿ ಪೆಟಲ್ಸಿಗೆ 9 ಡಬಲ್ ಕ್ರೋಶೆ 1 ಪೆಟಲಿಗೆ ಹಾಕೋಬೇಕು. 2 3 4 5 6 7 8 9 ಒಂದು ಚೈನ್ ಹಾಕೊಂಡು 1 ಸಿಂಗಲ್ ಕ್ರೋಶೆ ಹಾಕೊಂಡು ಈ ಪೆಟಲ್ನ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಇನ್ನು 3 ಪೆಟಲ್ಸ್ ಹಾಕೋಬೇಕು. ನೋಡಿ ಫಸ್ಟ್ ರೌಂಡ್ ಪೆಟಲಲ್ಲಿ 3 ಡಬಲ್ ಕ್ರೋಶೆ ಹಾಕೊಂಡಿದ್ದೀವಿ, ಸೆಕೆಂಡ್ ರೌಂಡ್ ಪೆಟಲಲ್ಲಿ 5 ಡಬಲ್ ಕ್ರೋಶೆ ಹಾಕೊಂಡಿದ್ದೀವಿ, ಥರ್ಡ್ ರೌಂಡ್ ಪೆಟಲಲ್ಲಿ 7 ಡಬಲ್ ಕ್ರೋಶೆ ಹಾಕೊಂಡಿದ್ದೀವಿ, ಫೋರ್ತ್ ರೌಂಡ್ ಪೆಟಲ್ಸಲ್ಲಿ 9 ಡಬಲ್ ಕ್ರೋಶೆನ ಹಾಕೊತಾ ಇದ್ದೀವಿ. ಸೊ ಇವಾಗ ಈ ರೌಂಡ್ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ನೋಡಿ 4 ಪೆಟಲ್ಸ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು 3 ರೌಂಡಲ್ಲಿ ನಾವು ಯಾವ ರೀತಿ ಇದನ್ನು ರೌಂಡ್ ಕ್ಲೋಸ್ ಮಾಡ್ಕೊಂಡ್ವಿ, ಫಿನಿಶ್ ಮಾಡ್ಕೊಂಡ್ವಿ, ಅದೇ ರೀತಿ ಈ ರೌಂಡ್ನ ಕೂಡ ನಾನು ಫಿನಿಶ್ ಮಾಡಿಕೊಂಡು ಹಿಂಭಾಗಕ್ಕೆ ಕ್ರೋಶ ತಗೊಂಡು ನೋಡಿ ಹೀಗೆ ಒಂದು ಚೈನ್ ಹಾಕ್ಕೊಂಡು ಒಂದಿಷ್ಟು ಉದ್ದ ಹುಲ್ಲನ್ನು ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಸೂಜಿಗೆ ಹುಲ್ಲನ್ನು ಪೋಣಿಸ್ಕೊಂಡು ನೋಡಿ ಈ ಒಂದು ಪೆಟಲ್ ಇದೆಲ್ಲ, ಈ ಒಂದು ಪೆಟಲ್ ಹಿಂಭಾಗಕ್ಕೆ ಈ ಹುಲ್ಲನ್ನು ಬರಬೇಕು ನೋಡಿ ಹೀಗೆ. ಈಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಮಗೆ ಫ್ಲವರ್ ರೆಡಿ ಆಗಿದೆ. ಸೊ 4 ಪೆಟಲ್ಸ್ 4 ಲೇಯರ್ ಫ್ಲವರು ರೆಡಿ ಆಗಿದೆ. ಸೊ ಇದೇ ರೀತಿ ವೈಟ್ ಕಲರ್ ಅಲ್ಲಿ 6 ಫ್ಲವರ್ ಬೇಕು, ರೆಡ್ ಕಲರ್ ಅಲ್ಲಿ 6 ಫ್ಲವರ್ ಬೇಕು, ಟೋಟಲ್ ಆಗಿ 13 ಫ್ಲವರ್ ಬೇಕು. ಸೊ ವೈಟ್ ಕಲರ್ ಅಲ್ಲಿ 6 ಫ್ಲವರ್ ಬೇಕು, ರೆಡ್ ಕಲರ್ ಅಲ್ಲಿ 6 ಫ್ಲವರ್ ಬೇಕು, ಮತ್ತೆ ಡಬಲ್ ಕಲರ್ ಅಲ್ಲಿ 1 ಫ್ಲವರ್ ಬೇಕಾಗತ್ತೆ. ಸೊ ಈ ಡಾಲಿ ಏನ್ ಕಂಪ್ಲೀಟ್ ಆಗೋದಕ್ಕೆ ಟೋಟಲ್ ಆಗಿ 13 ಫ್ಲವರ್ ಬೇಕಾಗುತ್ತೆ. ಅದರಲ್ಲಿ ವೈಟ್ ಕಲರ್ 6, ರೆಡ್ ಕಲರ್ 6, ಮತ್ತೆ ಈ 3 ಲೇಯರ್ ಏನ್ ಪೆಟಲ್ಸ್ ಹಾಕೊಂಡಿದೀವಲ್ವಾ, ಈ 3 ಲೇಯರ್ ವೈಟ್ ಕಲರ್ ಪೆಟಲ್ಸ್ ಬರಬೇಕು, ಈ 1 ಲೇಯರ್ ಮಾತ್ರ ರೆಡ್ ಕಲರ್ ಪೆಟಲ್ಸ್ ಬರಬೇಕು. ಆ ರೀತಿ ಹಾಕೊಳ್ಬೇಕು. ಸೊ ಇವಾಗ ನಾನು ಎಲ್ಲ ಫ್ಲವರ್ನು ಕಂಪ್ಲೀಟ್ ಮಾಡಿಬಿಟ್ಟು ಇದಕ್ಕೆ ಯಾವ ರೀತಿ ಇದನ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ಎಲ್ಲ ಫ್ಲವರ್ಸು ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಫ್ಲವರ್ಸ್ ಎಲ್ಲ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 ವೈಟ್ ಕಲರ್ ಅಲ್ಲಿ 6 ಫ್ಲವರ್ ರೆಡಿ ಆಗಿದೆ. 1 2 3 4 5 6 ರೆಡ್ ಕಲರ್ ಅಲ್ಲಿ 6 ಫ್ಲವರ್ ರೆಡಿ ಆಗಿದೆ. ನೋಡಿ 2 ಕಲರ್ ಮಿಕ್ಸ್ ಮಾಡಿ 1 ಫ್ಲವರ್ ನ ಹಾಕೊಂಡಿದ್ದೀನಿ. ಟೋಟಲ್ ಆಗಿ 13 ಫ್ಲವರ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಯಾವ ರೀತಿ ಇದಕ್ಕೆ ಜಾಯಿನ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ ಹೀಗಿದೆ ಅಲ್ವಾ, ಒಂದು ವೈಟ್ ಕಲರ್ ಫ್ಲವರ್ ನ ಹೀಗೆ ಇಟ್ಕೋಬೇಕು, ಒಂದು ರೆಡ್ ಮತ್ತೆ ವೈಟ್, ರೆಡ್ ಮತ್ತೆ ವೈಟ್, ರೆಡ್ ಮತ್ತೆ ವೈಟ್, ರೆಡ್ ಮತ್ತೆ ವೈಟ್, ರೆಡ್ ಮತ್ತೆ
ವೈಟು ರೆಡ್ ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ಫ್ಲವರ್ ಇದೆಯಲ್ಲ 2 ಕಲರ್ ಮಿಕ್ಸ್ ಮಾಡಿರೋದು ನಮ್ಗೆ ಈಗ ಸೆಂಟ್ರಲ್ಲಿ ಬರಬೇಕು. ಈ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದನ್ನ ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ ನೋಡಿ. ಫಸ್ಟ್ ನಾನು ಸೂಜಿಗೆ ಒಂದಿಷ್ಟುದ್ದ ರೆಡ್ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ. ಸೊ ರೆಡ್ ಕಲರ್ ಫ್ಲವರಿಗೆ ಮಾತ್ರ ರೆಡ್ ಕಲರ್ ಉಲ್ಲನ್ ತಗೊಂತೀನಿ, ವೈಟ್ ಕಲರ್ ಫ್ಲವರಿಗೆ ವೈಟ್ ಕಲರ್ ಉಲ್ಲನ್ನೇ ತಗೊಳ್ತೀನಿ. ಸೊ ನೋಡಿ ಇದಿದೆಯಲ್ವಾ, ಇದನ್ನ ಹೀಗಿಟ್ಕೋಬೇಕು. ಹೀಗಿಟ್ಕೊಂಡು ಸೊ ಇಲ್ಲಿ ಮಣಿ ತಗೋಬೇಕಾಗತ್ತೆ. ಇಲ್ಲಿ ವಿ ಶೇಪ್ ಅಲ್ಲಿ 2 ಪಫ್ ಬಂದಿದೆಯಲ್ವಾ, ಅದ್ರ ಮೇಲೆ ಬಂದ್ರು ಪರವಾಗಿಲ್ಲ, ಈ ಡಿಸೈನ್ ಮೇಲೆ ಬರಬಾರ್ದು ಫ್ಲವರು. ನೋಡಿ ಹೀಗಿಟ್ಕೋಬೇಕು. ಹೀಗಿಟ್ಕೊಂಡು ಕೆಳಭಾಗದಿಂದ ನೋಡಿ ಸೂಜಿನ ಈ ರೀತಿ ಸೆಂಟ್ರಿಗೆ ತಗೊಂಡು ಇಲ್ಲಿ ನಾನು ಒಂದು ಮಣಿನ ಹಾಕೊಳ್ತಾ ಇದ್ದೀನಿ. ಸೊ ಇದು 8 mm ಬೀಟ್ಸ್ ತಗೊಂಡಿದ್ದೀನಿ. ಇಲ್ಲಿ ಹೀಗೆ ತಗೊಂಡು ಮತ್ತೆ ಆಪೋಸಿಟ್ ಸೈಡ್ ಅಲ್ಲಿ ಹಿಂಭಾಗಕ್ಕೆ ತಗೊಳ್ಬೇಕು. ಇಲ್ಲಿ ಹೀಗೆ ತಗೋಬೇಕು. ಹೀಗೆ ತಗೊಂಡು ಇವಾಗ ಈ 2 ಉಲ್ಲನ್ನು ಸೇರಿಸಿ ನಾನಿಲ್ಲಿ ನಾಟ್ ಹಾಕೊಳ್ತೀನಿ. ಒಂದು 2 ರಿಂದ 3 ನಾಟ್ ಹಾಕೊಳ್ಬೇಕು ನೋಡಿ. ಹೀಗೆ ಹಾಕೊಂಡ್ಮೇಲೆ ಈ ಉಲ್ಲನ್ ಈ ಭಾಗಕ್ಕೆ, ಈ ಉಲ್ಲನ್ ಈ ಭಾಗಕ್ಕೆ ಬಂದಿದೆ ಅಲ್ವಾ ನೋಡಿ. ಒಂದಿಷ್ಟುದ ಉಲ್ಲನ್ನ ಒಳಭಾಗಕ್ಕೆ ತೋರಿಸ್ಕೊಳ್ಬೇಕು. ಹೀಗೆ ನೋಡಿ, ಹೀಗೆ ತೋರಿಸ್ಕೋಬೇಕು. ಈ ಕಡೆ ಸೈಡ್ ಇರೋದನ್ನ ನೋಡಿ ಹೀಗೆ. ಈ ರೀತಿ ನಾವು ಉಲ್ಲನ್ನ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇದೆಯಲ್ವಾ ಉಲ್ಲನ್ನು, ಈ ಎಕ್ಸ್ಟ್ರಾ ಇರೋ ಉಲ್ಲನ್ನ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ. ಅವಾಗ ಹಿಂಭಾಗದಲ್ಲಿ ನಮ್ಗೆ ಉಲ್ಲನ್ ಕಾಣೋದಿಲ್ಲ. ನೋಡಿ ನಮ್ಗೆ ಫ್ಲವರ್ ಸ್ಟಿಚ್ ಆಗಿದೆ. ಫ್ಲವರ್ ಇವಾಗ ಒಂದು ಫ್ಲವರ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ವೈಟ್ ಕಲರ್ ಫ್ಲವರ್ ಬರುತ್ತೆ ನೋಡಿ. ಹೀಗೆ ಇದೇ ರೀತಿ ಇಲ್ಲೂ ಸ್ಟಿಚ್ ಮಾಡ್ಕೋಬೇಕು. ಅದ್ರ ಪಕ್ಕದಲ್ಲಿ ಮತ್ತೆ ರೆಡ್ ಕಲರ್ ಫ್ಲವರ್ ಬರಬೇಕು. ಹೀಗೆ ಇವಾಗ ಈ ರೆಡ್ ಕಲರ್ ಫ್ಲವರ್ನ ಫಸ್ಟ್ ನಾನು ಸ್ಟಿಚ್ ಮಾಡ್ಕೊಳ್ತೀನಿ, ಆಮೇಲೆ ವೈಟ್ ಕಲರ್ ಫ್ಲವರ್ನ ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ. ಹೀಗೆ ತಗೋಬೇಕು. ಹೀಗೆ ತಗೊಂಡು ನಮಗೆ ನಾಟ್ ಹಾಕೋದಕ್ಕೆ ಮಾತ್ರ ಎಷ್ಟು ಉಲ್ಲನ್ ಅವಶ್ಯಕತೆ ಇದೆ ಅಷ್ಟು ಮಾತ್ರ ಬಿಟ್ಕೋಬೇಕು ಹಿಂಭಾಗದಲ್ಲಿ ನೋಡಿ. ಅದಕ್ಕೆ ಆಪೋಸಿಟ್ ನೋಡಿ, ಈ ಕಡೆ ಸೈಡ್ ಅಲ್ಲಿರೋ ಡಬಲ್ ಕ್ರೋಶಾಗೆ ನಾನು ಸೂಜಿನ ಹೇಳ್ಕೊಂಡಿದ್ದೆ, ಮತ್ತೆ ಆಪೋಸಿಟ್ ಸೈಡ್ ಅಲ್ಲಿರೋ ಡಬಲ್ ಕ್ರೋಶಾಗೆ ಸೂಜಿನ ಹೇಳ್ಕೊತಾ ಇದ್ದೀನಿ ನೋಡಿ. ಹೀಗೆ ಇವಾಗ ಈ 2 ಉಲ್ಲನ್ನು ಸೇರಿಸಿ ನಾನಿಲ್ಲಿ ನಾಟ್ ಹಾಕೊಳ್ತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ನೋಡಿ ಹೇಗೆ ಈ ಕಡೆ ಸೈಡ್ ಅಲ್ಲಿ ಬಂದಿದೆ ಅಲ್ವಾ, ಇದನ್ನ ಹೀಗೆ ತಗೊಳ್ಬೇಕು. ಒಂದ್ 2 ರಿಂದ 3 ಪಫ್ ಒಳಭಾಗಕ್ಕೆ ಉಲ್ಲನ್ ತಗೊಂಡ್ರೆ ಸಾಕಾಗತ್ತೆ. ಈ ಕಡೆ ಸೈಡ್ ಅಲ್ಲಿ ಇರೋದನ್ನ ನೋಡಿ ಹೀಗೆ ತುಂಬಾ ಚಿಕ್ಕದಾಗಿ ಬಿಟ್ಕೊಂಡಿರ್ತೀವಲ್ವಾ, ಸೊ ಕ್ರೋಶ ಸಹಾಯದಿಂದ ಉಲ್ಲನ್ ಎಳ್ಕೊಳ್ಳೋಣ. ನೀವು ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ಸೂಜಿ ಸಹಾಯದಿಂದನೇ ಉಲ್ಲನ್ನ ಎಳ್ಕೋಬಹುದು. ನೋಡಿ ಹೀಗೆ. ಇವಾಗ ಈ ಎಕ್ಸ್ಟ್ರಾ ಇರೋ ಉಲ್ಲನ್ನ ನಾನು ಕಟ್ ಮಾಡ್ಬಿಡ್ತೀನಿ. ನೋಡಿ ಹೀಗೆ. ಇದೇ ರೀತಿ ನಾವು ಪ್ರತಿಯೊಂದು ಫ್ಲವರ್ನು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದೇ ರೀತಿ ನಾನು ವೈಟ್ ಕಲರ್ ಮತ್ತೆ ಸೆಂಟ್ರಲ್ಲಿ ಮತ್ತೆ ರೆಡ್ ಕಲರ್ ಎಲ್ಲ ಫ್ಲವರ್ನು ಸ್ಟಿಚ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇವಾಗ ನೋಡಿ ನಾನು ಇದನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಿಂಭಾಗದಲ್ಲಿ ಹುಲ್ಲನ್ನೆಲ್ಲ ಒಳಭಾಗಕ್ಕೆ తీసుಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ, ಒಂದು ರೆಡ್ ಆದ್ಮೇಲೆ ಒಂದು ವೈಟು, ರೆಡ್ ವೈಟು, ರೆಡ್ ವೈಟು, ಇದೇ ರೀತಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ.
ಇಲ್ಲಿ ನೋಡ್ಬೋದು ಸುತ್ತ ನಾನು 2 ಕಲರ್, ಒಂದು ವೈಟ್ ಹಾಕೊಂಡ್ರೆ ಒಂದು ರೆಡ್ ಹಾಕೊಂಡಿದೀನಿ, ಈ ರೀತಿ ಹಾಕೊಂಡಿದೀನಿ. ಸೆಂಟ್ರಲ್ಲಿ ನಾನು ಡಬಲ್ ಕಲರ್ ಏನ್ ಹಾಕೊಂಡಿದ್ನಲ್ಲ, ಆ ಡಬಲ್ ಕಲರ್ ಫ್ಲವರ್ ನಾನು ಸೆಂಟ್ರಲ್ ಹಾಕೊಂಡಿದೀನಿ. ನೀವು ಬೇಕಾದ್ರೆ ಸೆಂಟ್ರಲ್ ರೆಡ್ ಒಂದೇ ಹಾಕೋಬಹುದು, ಇಲ್ಲ ವೈಟ್ ಹಾಕೋಬಹುದು. ಸೊ ಇದು ಬೇಸ್ ನಮ್ಗೆ ವೈಟ್ ಇರೋದ್ರಿಂದ ನಾನು ಇಲ್ಲಿ ರೆಡ್ ಮತ್ತೆ ವೈಟ್ 2 ಕಲರ್ ಬರೋ ರೀತಿ ಹಾಕೊಂಡಿದೀನಿ. ಸೊ ತುಂಬಾ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ನಾನು ಇಲ್ಲಿ ಗ್ರೀನ್ ಕಲರ್ ಉಲ್ಲನ್ ತೋರಿಸಿದೆ ಅಲ್ವಾ, ಮೆಟೀರಿಯಲ್ಸ್ ತೋರಿಸ್ಬೇಕಾದ್ರೆ ಆ ಗ್ರೀನ್ ಕಲರ್ ಉಲ್ಲನ್ನ ತಗೊಂಡು ನೋಡಿ ಇಲ್ಲೆಲ್ಲಾದ್ರೂ ಒಂಚೂರು ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ ಜಾಯಿನ್ ಮಾಡ್ಕೊಂಡು ಇಲ್ಲಿಂದ ನಾವು ಪಫ್ ಹಾಕೋಬೇಕು. ಒಂದು ಚೈನ್ ಹಾಕೊಳ್ತೀನಿ. ಈ ಫ್ಲವರಿಗೆ ನಾನಿಲ್ಲಿ ಪಫ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಈ ಗುಲರ್ ಲೂಸ್ ಬಿಟ್ಕೊಂಡು ಒಂದು 2 3 4 5 ಸಾತಿ ನಾನು ಕ್ರೋಶದಿಂದ ಉಲ್ಲನ್ನ ಎಳ್ಕೊಂಡು ನೋಡಿ ಇಲ್ಲಿಗೆ ಒಂದು ಪಫ್ ಹಾಕೊಳ್ತಾ ಇದ್ದೀನಿ. ಹೀಗೆ ಪಫ್ ಹಾಕೊಂಡು ಇಲ್ಲಿ ನೋಡ್ಬೇಕು ನೀವು ಇದೆಷ್ಟು ಲೆಂತ್ ಅಲ್ಲಿ ಬಂದಿದೆ ಪಫ್ ಅಂತ ನೋಡ್ಕೊಂಡು ಅಲ್ಲಿಗೆ ನೀವು ಇದನ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಬರುತ್ತೆ. ನೋಡಿ ಹೀಗೆ ಇಲ್ಲಿ ಒಂದು ಚೈನ್ ಹಾಕೊಂಡು ಒಂದಿಷ್ಟುದ ಉಲ್ಲನ್ನ ಬಿಟ್ಟು ನಾನು ಇಲ್ಲಿ ಕಟ್ ಮಾಡ್ಕೊಳ್ತೇನೆ. ನೋಡಿ ಹೀಗೆ. ಸೊ ಇವಾಗ ಈ ಎಕ್ಸ್ಟ್ರಾ ಇದೆಯಲ್ಲ ಈ ಉಲ್ಲನ್ನ ಸೂಜಿಗೆ ಪೋಣಿಸ್ಕೊಂಡು ಹಿಂಭಾಗಕ್ಕೆ ತಗೊಳ್ತೀನಿ. ನೋಡಿ ಹೀಗೆ ಹಿಂಭಾಗಕ್ಕೆ ತೋರಿಸ್ಕೊಂಡು ಹೀಗೆ ಇದೆಷ್ಟು ಲೆಂತ್ ಅಲ್ಲಿ ಹೋಗುತ್ತೆ ಅಷ್ಟು ಲೆಂತ್ ಅಲ್ಲಿ ಈ ಉಲ್ಲನ್ನ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಉಲ್ಲನ್ನ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ನೋಡಿ ಈ ರೀತಿ ನಾವು 4 ಸೈಡ್ ಹಾಕೋಬೇಕು. ಈ ಫ್ಲವರ್ ನಾವೇನ್ 4 ಪೆಟಲ್ಸ್ ಹಾಕೊಂಡಿದೀವಲ್ವಾ, ಈ 4 ಪೆಟಲ್ಗೂ ಸೆಂಟ್ರಲ್ಲಿ ಈ ರೀತಿ ಪಫ್ ಬರ್ಬೇಕು. ಇವಾಗ ಇಲ್ಲಿ ತೋರ್ಸಿದ್ನಲ್ಲ ಇದೇ ರೀತಿ ಇನ್ನು 3 ಕಡೆ ಪಫ್ ಹಾಕೋಬೇಕು. ಸೊ ಈ ಕಡೆ ಸೈಡಲ್ಲಿ ತೋರಿಸ್ತೀನಲ್ವಾ, ಈ ಕಡೆ ಸೈಡಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟ್ ಉಲ್ಲನ್ನ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ ಪಫ್ ಹಾಕೋಬೇಕು. 1 2 3 4 5 ಸತಿ ಪಫ್ ಹಾಕೊಂಡು ನೋಡಿ ಹೀಗೆ ಈ ರೀತಿ ಹಾಕೊಂಡು ಇವಾಗ ಹೀಗಿಟ್ಟು ನೋಡ್ಬೇಕು ನೀವು ಇಲ್ಲಿಗೆ ಬರುತ್ತೆ ನೋಡಿ. ಇಲ್ಲಿಗೆ ನಾವು ಇದನ್ನ ಜಾಯಿನ್ ಮಾಡ್ಕೋಬೇಕು. ಹೀಗೆ ಎಕ್ಸ್ಟ್ರಾ ಒಂಚೂರು ಉಲ್ಲನ್ನ ಬಿಟ್ಟು ಕಟ್ ಮಾಡಿಕೊಂಡು ಈ ಉಲ್ಲನ್ನ ಒಳಭಾಗಕ್ಕೆ ತೋರಿಸ್ಕೋಬೇಕು. ನೋಡಿ ಹೀಗೆ ಈ ರೀತಿ ಈ ಕಡೆ 2 ಆಯ್ತಲ್ವಾ, ಇನ್ನ ಈ ಕಡೆ ಸೈಡಲ್ಲಿ 2 ಬರ್ಬೇಕು. ಇವಾಗ ಈ 2 ಪಫ್ನ ಹಾಕೊಂಡು ನಾನು ತೋರಿಸ್ತೀನಿ. ಇವಾಗ ನೋಡಿ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಫುಲ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ತುಂಬಾ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಈ ರೀತಿ ಪಫ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ನಾನಿಲ್ಲಿ ಹಾಕೊಂಡಿದ್ದೀನಿ.
ಸೊ ಫ್ಲವರು ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹಾಕೊಂಡಿದೀನಿ. ಸೆಂಟ್ರಲ್ಲಿ ಮಾತ್ರ ಪಫ್ ಹಾಕೊಂಡಿದೀನಿ. ನಾನು ಸೈಡಲ್ಲಿ ಹಾಕೊಂಡ್ರೆ ಫ್ಲವರ್ ಸಿಕ್ಕಿಲ್ಲ, ಏನು ಹಾಕೊಂಡಿಲ್ಲ. ಸೆಂಟ್ರಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು, ಹಾಗಾಗಿ ಹಾಕೊಂಡಿದೀನಿ. ಸೊ ತುಂಬಾನೇ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಕಲರ್ ಕಾಂಬಿನೇಷನ್ ಅಷ್ಟೇ. ಸೊ ವೈಟಿಗೆ ರೆಡ್ ಹಾಕಿದ್ರೆ ಕಾಮನ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ತುಂಬಾ ಕ್ಯೂಟ್ ಆಗಿ ಬಂದಿದೆ. ವಿಡಿಯೋದಲ್ಲಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ರಿಯಲ್ ಆಗಿ ನೋಡೋದಕ್ಕೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಮಗೆ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣುತ್ತೆ. ಸೊ ನೀವು ಇದನ್ನ ಟೇಬಲ್ ಮೇಲೆ ಅಥವಾ ಡೈನಿಂಗ್ ಟೇಬಲ್ ಮೇಲೆ, ಟೀಪಾಯ್ ಮೇಲೆ ಹಾಕೋಬಹುದು, ಅಥವಾ ಪೂಜೆ ಸಾಮಾನು ತಟ್ಟೆಯಲ್ಲಿ ನಾವು ಪೂಜೆ ಸಾಮಾನು ಇಟ್ಕೊಂಡು ಹೋಗ್ಬೇಕಾದ್ರೆ ಅದ್ರ ಮೇಲೆ ಕೂಡ ಇದನ್ನ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಸೊ ತುಂಬಾ ಕ್ಯೂಟ್ ಆಗಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೇ ಹಾಕಿದ್ದು ಅನ್ನೋ ಖುಷಿನೂ ನಮಗಿರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ. ಸೊ ನೀವು ಇದನ್ನ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉಲ್ಲನ್ನ ಉಪಯೋಗಿಸ್ಕೊಂಡು ಡಾಲಿನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.